सर्वमंगलमांगल्ये शिवे सर्वार्थसाधिके शरण्ये त्र्यंबके देवी नारायणी नमोस्तुते। मानवार्थमाविर्भूतं मानवीयाय रक्षकं शिवरूपं शिवानन्दं वन्द्यं वन्दे जगद्गुरुं। ಪ್ರಾತಸ್ಮರಣೀಯ ಪೂಜ್ಯಪಾದ ಸದ್ಗುರು ಶಿವಾನಂದ ಮಹಾಸ್ವಾಮಿಗಳನ್ನು, ವೇದಾಂತ ಕೇಸರಿ ಪೂಜ್ಯಶ್ರೀ ಮಲ್ಲಿಕಾರ್ಜುನ ಮಹಾಶಿವಗಳನ್ನು, ಪುರಾಣರತ್ನ ಪೂಜ್ಯಶ್ರೀ ಚನ್ನಬಸವ ಮಹಾಶಿವಗಳನ್ನು ಸ್ಮರಣೆ ಮಾಡಿಕೊಂಡು ನಡೆದಾಡುವ ದೇವರೆಂದೆನಿಸಿಕೊಂಡಂತಹ ಪೂಜನೀಯ ಸಿದ್ದೇಶ್ವರ ಪಂಗಳವರಲ್ಲಿಯೂ ಕೂಡ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಬಸವಾದಿ ಪ್ರಮುಖರಲ್ಲಿ ಶರಣೆಂದು ಕಥಾನಾಯಕರಾಗಿರುವಂತಹ ಆದಿಶಕ್ತಿ ಮಹಾಮಾತೆ ಜಗನ್ನಿಯಾಮಕರಾಗಿರುವಂತಹ ರಾಜರಾಜೇಶ್ವರಿ ಮಾತೆಯ ಪಾವನ ಸಾನ್ನಿಧ್ಯಕ್ಕೆ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಆ ಪುಣ್ಯಾತ್ಮರ ಪುಣ್ಯ ಚರಿತ್ರೆಯನ್ನು ಪಾರಾಯಣ ರೂಪದಲ್ಲಿ ಸೇವೆ ಮಾಡಲಿಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಸರಸ್ವತಿಗಳ ತಾಯಿಂದರೇ ಶರಣರೇ, ನಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು. ಭಕ್ತನಾದರೆ ಬಾಳೆಯ ಹಣ್ಣಿನಂತಿರಬೇಕು, ಭಕ್ತನಾದರೆ ಮಾವಿನ ಫಲದಂತಿರಬೇಕು, ಭಕ್ತನಾದರೆ ಬೆಲ್ಲದ ಹುರುಳಿಯಂತಿರಬೇಕು. ನಿಂತಿಪ್ಪಾತನೇ ಭಕ್ತನೋಡ, ಕಾಡಿನೊಳಗಾದ ಶಂಕರ ಪ್ರಿಯ ಚನ್ನ ಕದಂಬಲಿಂಗ ನಿರ್ಮಾಯ ಪ್ರಭುವೆ. ಕಾಡಸಿದ್ದೇಶ್ವರರು ಅಂತಕ್ಕಂಥ ಮಹಾನ್ ಶರಣರಾಗಿ ಹೋದರು. ಅವರೊಂದು ವಚನದಲ್ಲಿ ಹೇಳ್ತಾರೆ, ಭಕ್ತ ಅಂತ ಹೇಗಿರಬೇಕು ಅನ್ನುವಂಥದ್ದಕ್ಕೆ ಒಂದು 3 ದೃಷ್ಟಾಂತಗಳನ್ನು ಕೊಟ್ಟು, ಭಕ್ತನ ಹೃದಯ, ಭಕ್ತನ ದೇಹ, ಭಕ್ತನ ಮಾತು, ಅಂದರೆ ವಿಕರಣ ಶುದ್ಧವಾಗಿರುವಂಥ ಭಕ್ತಿಯನ್ನು ಮಾಡಿದ್ದಾದರೆ ಭಗವತ್ ಸಾಕ್ಷಾತ್ಕಾರ ಆಗುತ್ತೆ ಅನ್ನುವಂಥದ್ದಕ್ಕೆ ಅವರು ಹೇಳ್ತಕ್ಕಂಥ ಮಾತು, ಮೋಕ್ಷ ಸಾಧನ ಸಾಮಗ್ರ್ಯಾಂ ಭಕ್ತಿರೇವ ಕಲಿಯಿಸಿ. ಮುಕ್ತಿಯನ್ನು ಪಡೆಯಬೇಕಾಗಿತ್ತು ಅಂದರೆ ಮೊದಲು ಭಕ್ತಿ ಅನ್ನುವಂಥದ್ದು ಬೇಕು. ಭಕ್ತಿ ಮೊದಲನೆಯ ಸೋಪಾನ, ಮೆಟ್ಟಿಲು. ಆ ಮುಖಾಂತರವಾಗಿ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅಂತಕ್ಕಂತಹ 6 ಸ್ಥಳಗಳನ್ನು ಏರಿಕೊಂಡು ಹೋದ ನಂತರದಲ್ಲಿ ಐಕ್ಯ ಸ್ಥಾನ, ಸಮರಸೆ, ಲಿಂಗಾಂಗ ಸಾಮರಸ್ಯ, ಜೀವ ಬ್ರಹ್ಮದ ಐಕ್ಯ ಅಂತಕ್ಕಂಥದ್ದು ಒಂದು ಸಮರಿಸ್ತದೆ. ಅದಕ್ಕಾಗಿ ಮೊದಲು ಏನು ಬೇಕು ಅಂದರೆ ಭಕ್ತಿ ಅಂತಕ್ಕಂಥದ್ದು ಬೇಕು. ಹಾಗಾದರೆ ಭಕ್ತಿ ಮಾಡ್ತಕ್ಕಂಥವ್ರಿಗೆ ಹೇಗೆ ಇರಬೇಕು ಅಂತಂದರೆ, ಭಕ್ತನಾದರೆ ಬಾಳೆಯ ಹಣ್ಣಿನಂತಿರಬೇಕು. ಬಾಳೆಹಣ್ಣು ಬೀಜ ನೋಡಿದ್ರು, ಬಾಳೆಹಣ್ಣು ಉತ್ತತ್ತಿ ಬೀಜದಂಗೆ ಇರ್ತಾವೆ, ಅಂದರೆ ಬೀಜ ಇರೋದು. ಅದಕ್ಕಾಗಿ ಮತ್ತೊಂದು ಕಡೆ ಶರಣ ಹೇಳ್ತಾರೆ, ಚೇಳಿಗೆ ಬಸಲಾಗಿತ್ತೆ ಬಾಳೆಗೆ ಕೊನೆಯೇ ಕಡೆ ಅಂತ. ಚೇಳು ಒಂದು ಸಲ ಅದು ಗರ್ಭಧಾರಣೆ ಆಯಿತು ಅಂತಂದರೆ ಅದು ತನ್ನ ಮರಿಗಳನ್ನು ತನ್ನ ಬೆನ್ನ ಹುರಿಯಿಂದ ಹೊರಗೆ ಹಾಕ್ತೀವಿ ಅಂದರೆ ಅದು ಸಾಯ್ತದೆ, ಮರಿಗಳು ಬರುತ್ತವೆ. ಅದು ನಿಸರ್ಗ, ಪ್ರಕೃತಿಯಲ್ಲಿ ಇರ್ತಕ್ಕಂಥದ್ದು ವೈಚಿತ್ರ್ಯ. ಬಾಳೆಗೆ ಬಲಿಯಾಗಿತ್ತೆ ಕಡೆ. ಬಾಳೆ ಒಂದ್ಸಲ ಬಲಿ ಹಾಕ್ತೀವಿ ಅಂದರೆ ಮತ್ತೊಂದ್ಸಲ ಬಲಿ ಹಾಕೋದಿಲ್ಲ. ಅದು ಪ್ರಕೃತಿಯ ನಿಯಮ, ನಿಸರ್ಗದ ಕೊಡುಗೆ. ಅದಕ್ಕಾಗಿ ಅವರು ಭಕ್ತರಾದರೆ ಹೇಗಿರಬೇಕು ಅಂದರೆ ಬಾಳೆಯ ಹಣ್ಣಿನಂತಿರಬೇಕು. ಹಣ್ಣಿನಲ್ಲಿ ಯಾವ ಹಣ್ಣು ಶ್ರೇಷ್ಠರಿ? ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು ನೀವು ತಿಳಿದ ಹಾಗೆ ಮಾವಿನ. ಹಾಗಾಗಿ ನೀವು ರುದ್ರಾಭಿಷೇಕಕ್ಕೆ ಮಾವಿನ ಹಣ್ಣು ಹಾಕಬೇಕಾಗಿತ್ತು, ಹಾಕ್ತಾರೆ ಇಲ್ಲ. ಮಾವು ರಾಜಹಣ್ಣು, ಹಣ್ಣಿನಲ್ಲಿ ರಾಜಹಣ್ಣು ಮಾವು. ಅಷ್ಟು ರಾಜಹಣ್ಣು ಅಂತ ಅನಿಸ್ಕೊಂಡಿದ್ರು ಕೂಡ ನಾವು ನಿಮ್ಮ ಮನೆ ದೇವರಿಗೆ ಶ್ರಾವಣ ಮಾಸದಲ್ಲೋ ಅಥವಾ ಇನ್ನಿತರ ಯಾವುದೋ ಒಂದು ಪರ್ವಕಾಲದಲ್ಲೋ ನಿತ್ಯ ನಿಯಮಗಳನ್ನು ಮಾಡ್ತಾ ಇರುವಾಗ ನೈಮಿತ್ತಿಕವಾಗಿ ನೀವು ರುದ್ರಾಭಿಷೇಕ ಮಾಡುವಂಥ ಪ್ರಸಂಗ ಅಥವಾ ಪಂಚಾಮೃತ ಮಾಡ್ತಕ್ಕಂಥ ಪ್ರಸಂಗ ಬಂದಾಗ ಮಾವಿನ ಹಣ್ಣನ್ನು ನೀವು ಸ್ವೀಕರಣೆ ಮಾಡಿ ಪಂಚಾಮೃತ ಅಲ್ಲಿಗೆ ಸಾಧ್ಯನಾ? ಇಲ್ಲ. ಯಾಕಿಲ್ಲ ಅಂತಂದರೆ, ಮಾವು ಅನ್ನುವಂಥ ಹಣ್ಣಿನಲ್ಲಿ ಬೀಜ ಇದೆ, ಅದು ಮತ್ತೆ ಉತ್ಪತ್ತಿ ಆಗಲಿಕ್ಕೆ ಸಾಧ್ಯ. ಬಾಳೆಹಣ್ಣು ಹಾಗಲ್ಲ. ಬಾಳೆಹಣ್ಣಿನಲ್ಲಿರ್ತಕ್ಕಂಥ ಬೀಜವನ್ನು ನೀವು ಈಗ ವಿಜ್ಞಾನ ಸಂಶೋಧನೆ ಮಾಡಿದ ಆ ಪ್ರಶ್ನೆ ಬೇರೆ.
ಬಾಳೆಹಣ್ಣಿನಲ್ಲಿರ್ತಕ್ಕಂಥ ಬೀಜವನ್ನು ಒಬ್ಬ ರೈತ ಬಾಳೆ ಆದ ನಂತರದಲ್ಲಿ ಒಂದಿಷ್ಟು ಬಾಳೆಹಣ್ಣು ಹಿಂದೊಂದು ಕಾಲದಲ್ಲಿ ಇತ್ತು, ಈಗ ಮಾಡ್ತಾರಿಲ್ಲ ಗೊತ್ತಿಲ್ಲ. ಗೋವಿನ ಜೋಳವನ್ನು ರಾಶಿ ಮಾಡುವಂಥ ಸಮಯದಲ್ಲಿ ಒಳ್ಳೆ ಕಾಳಾಗಿರ್ತಕ್ಕಂತಹ ತೆನೆಗಳನ್ನು ಮನೆಯಲ್ಲಿ ಜೋತು ಬಿಡ್ತಾ ಇದ್ರು, ಅಗಸಿಯ ಸೂಡುಗಳನ್ನು ಬಿಡ್ತಾ ಇದ್ರು, ಜೋಳದ ತೆನೆಗಳನ್ನು ಜೋತು ಬಿಡ್ತಾ ಇದ್ರು, ನವಣೆಯ ತೆನೆಗಳನ್ನು ಜೋತು ಬಿಡ್ತಾ ಇದ್ರು. ಯಾಕಂತಂದ್ರೆ ಕೆಡಬಾರ್ದು ಅಂತ ತಿಳ್ಕೊಂಡು ಇಡ್ತಿದ್ರು ಅವರು. ಹಂಗೆ ಬಾಳೆಹಣ್ಣಿನ ಧ್ವನಿ ಬೀಜ ಮಾಡ್ಬೇಕಂತ ತಿಳ್ಕೊಂಡು ಯಾರು ಜೋತು ಬಿಟ್ಟದ್ದು ಒಂದು ವರ್ಷ ಹಂಗೆ ಬಿಟ್ಟರೆ ಗೊತ್ತಲ್ಲೇ ಅವಶ್ಯಕ ಆಗತ್ತೆ ಹೌದ್ರೆ. ಆದರೆ ಬಾಳೆಹಣ್ಣಿಗೆ ಯಾಕೆ ಅದು ಅಷ್ಟು ಪಾವಿತ್ರತೆ ಇದೆ ಅಂತ, ಅದರಲ್ಲಿ ಮತ್ತೆ ಮರುಜನ್ಮ ಅಂತಕ್ಕಂಥದ್ದಿಲ್ಲ. ಹಣ್ಣಿನಿಂದ ಮರುಜನ್ಮ ಇಲ್ಲ, ಗಿಡದಿಂದ ಮರುಜನ್ಮ ಇದೆ. ಒಂದು ಬಾಳೆ ಗಿಡ ಹಚ್ಚಿದೀವಿ ಅಂತಂದ್ರೆ ಒಂದು 4-5-6 ತಿಂಗಳು ಅದು ಬೆಳೀತಾ ಇರುವಾಗ ತನ್ನ ಮೂಲ ಮತ್ತೆ ತನ್ನ ವಂಶವೃಕ್ಷವನ್ನು ಬೆಳೆಸಬೇಕಂತ ಹೇಳ್ಕೊಂಡು 4-6 ಮರಿಗಳನ್ನೇ ಕೊಡ್ತಾನೆ ಇರ್ತದೆ. ಆ ಮುಖಾಂತರವಾಗಿ ಅದು ತನ್ನ ವಂಶವೃಕ್ಷವನ್ನು ಬೆಳೆಸ್ತಿರ್ತದೆ. ಆದರೆ ಬಾಳೆಹಣ್ಣಿನ ಬೀಜದಿಂದ ನಾವು ಮತ್ತೊಂದು ಸಸಿಯನ್ನು ಮಾಡ್ತೇವೆ ಇಲ್ಲ. ಅದಕ್ಕಾಗಿ ಬಾಳೆಹಣ್ಣು ರುದ್ರಾಭಿಷೇಕಕ್ಕೆ ಯಾಕೆ ಮೀಸಲು ಅಂತಂದರೆ ಅಲ್ಲಿ ಮರುಜನ್ಮ ಅಂತಕ್ಕಂಥದ್ದಿಲ್ಲ. ಅದರ ಹಾಗೆ ಭಕ್ತನಾಗಿರ್ತಕ್ಕಂಥವ್ರು ಈಗೇನು ಬಂದೀಯಾ, ಭಕ್ತಿಯನ್ನು ಮಾಡ್ತಾ ಇದ್ದೀಯಾ, ನಿನಗೆ ಮತ್ತೆ ಮರುಜನ್ಮ ಆಗಬಾರ್ದು, ಪುನರ್ಜನ್ಮ ಬೇಡವೇ ಬೇಡ, ಒಂದು ಜನ್ಮ ಸಾಕು. 84 ಲಕ್ಷ ಏರೊಳಗೆ ಬಂದೆ ಬಾರದ ಭವನಗಳನ್ನು ಮುಂದೆ ಚನ್ನ ಮಲ್ಲಿಕಾರ್ಜುನ ಇನ್ನು ಹುಟ್ಟಿದನಾದರೆ ನಿನ್ನ ಪಾದದಾಡಿ, ನಾ ಇನ್ನು ಹುಟ್ಟುದಿಲ್ಲ ಅಂತಾರೆ. ಇದರ ದ್ಯೋತಕವಾಗಿ ಬಾಳೆಹಣ್ಣನ್ನು ನಾವು ಒಂದಿಷ್ಟು ಪಂಚಗವ್ಯಗಳಲ್ಲಿ ಹಾಕ್ಕೊಂಡು, ಅಂದರೆ ಒಂದಿಷ್ಟು ಆಕಳ ಹಾಲು, ಮೊಸರು, ತುಪ್ಪ, ಜೇನುತುಪ್ಪ, ಆಮೇಲೆ ಒಂದಿಷ್ಟು ಬಾಳೆಹಣ್ಣು ಇಷ್ಟೆಲ್ಲ ಕೂಡಿಸ್ಕೊಂಡು ಪಂಚಾಮೃತ ಅಂತಕ್ಕಂಥ ಮಾಡ್ತೇವೆ. ಹಾಗೆ ಇಲ್ಲಿ ಆ ಪಂಚಾಮೃತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ಬಾಳೆಹಣ್ಣು ಅಂತಕ್ಕಂಥದ್ದು ಇರ್ತದೋ ಹಾಗೆ ಈ ಬಾಳು ಮನುಷ್ಯನ ಬಾಳು ಅನ್ನುವಂಥದ್ದು ಪರಮಾತ್ಮನಿಗೊಂದು ಮೀಸಲಾಗಿರಬೇಕು. ಮುಂದೆ ಪುನರ್ಜನ್ಮ ಆಗಬಾರ್ದು, ಭವಕ್ಕೆ ಬೀಜ ಆಗಲಾರದಂತೆ ಈ ಭವದ ಬೀಜವನ್ನು ಹೊಂದಿಕೊಂಡು ಈಗ ಹೋಗಬೇಕು ಅನ್ನೋ ದೃಷ್ಟಿಯಿಂದ ಭಕ್ತನಾದರೆ ಬಾಳೆಯ ಹಣ್ಣಿನಂತಿರಬೇಕು. ಮತ್ತೆ ಎರಡನೇದಾಗಿ ಹೇಳ್ತಾರೆ, ಭಕ್ತನಾದರೆ ಮಾವಿನ ಫಲದಂತಿರಬೇಕು. ಅದನ್ನು ಹೇಳಿದ್ರು ಮುಂದೆ. ಮಾವು ರಾಜಹಣ್ಣು ಅಷ್ಟು ಮಾಧುರ್ಯ ಅದರಲ್ಲಿ ತುಂಬಿಕೊಂಡಿರ್ತದೆ. ಆದರೆ ಮಾವಿನ ಹಣ್ಣು ಅಂತ ಯಾಕೆ ಹಿಡಿದ್ರು ಅಂತಂದ್ರೆ ಭಕ್ತನಾದರೆ ಮಾವಿನ ಹಣ್ಣಿನಂತೆ ಆಗಿರಬೇಕು, ಅದು ಮಾವಿನ ಫಲದಂತಿರಬೇಕು. ಯಾಕೆ ಅಂತಂದ್ರೆ ಹಣ್ಣು ಮಾಗಿದಂಗೆ ಮ್ಯಾಗಿನ ಸಿಪ್ಪಿ ಬೀಳುವಂತ ಹೋಗ್ಬೇಕು, ಅದರ ಮೇಲೆ ನೀರಿಗೆ ಬೀಳಲು ಬರಬೇಕು. ಹಣ್ಣು ಕೆಟ್ಟಿರಬಾರ್ದು, ನೀರಿಗೆ ಬಿದ್ದಿರಬೇಕು. ಸಹಜವಾಗಿ ಅದನ್ನು ಹಿಂಗೆ ಹಣ್ಣನ್ನು ಸುಳಿದ್ರೆ ತಿಳುವಾಗಿರ್ತಕ್ಕಂಥ ರೌದಿ ಸುಳಿದಂಗೆ ಆಗಿರ್ಬೇಕು. ಅಷ್ಟು ತಿಳಿದು ಸಹಿತ ಒಂದಿಷ್ಟು ಅದಕ್ಕೆ ಹತ್ತಿರಬಾರ್ದು, ಅಷ್ಟು ಪಕ್ವಗೊಳ್ಳಬೇಕು. ಅದು ನಿಷ್ಪತ್ತಿ ಅಂತ ಇರ್ತಾರೆ ಶಾಸ್ತ್ರದಲ್ಲಿ, ಅಷ್ಟು ನಿಷ್ಪತ್ತಿಗೊಳ್ಳಬೇಕು. ತೊಗಟಿಯಲ್ಲಿ ಇರ್ತಕ್ಕಂಥ ಸಿಪ್ಪೆಯಲ್ಲಿರ್ತಕ್ಕಂಥ ತಿಳಿದು ಕೂಡ ಅದು ಮಾಗಿ ಒಳಗಿರ್ತಕ್ಕಂಥ ಹಣ್ಣಿಗೆ ಹತ್ಕೊಂಡಿರ್ಬೇಕು. ಅಷ್ಟು ಪಕ್ವವಾಗಿರ್ತಕ್ಕಂಥ ಹಣ್ಣು ಹೇಗೆ ಆಗುತ್ತೋ ಮಾವಿನ ಹಣ್ಣು, ಹಾಗೆ ನಿನ್ನ ಹೊರಗಿರ್ತಕ್ಕಂಥದ್ದು ಎಲ್ಲವೂ ಕೂಡ ಸಿಪ್ಪೆಯಾಗಿ ಹಿಪ್ಪೆಯಾಗಿ ಸಪ್ಪೆಯಾಗಿ ಹೋದ ನಂತರದೂ ಸಹಿತ ಒಳಗಿರ್ತಕ್ಕಂಥ ಹೃದಯ ಕಮಲ ಅಂತಕ್ಕಂಥದ್ದು ಅದು ಮಾಧುರ್ಯಗೊಳ್ಳಬೇಕು, ಪಕ್ವಗೊಳ್ಳಬೇಕು, ನಿಷ್ಪತ್ತಿಗೊಳ್ಳಬೇಕು. ಅದು ಪರಮಾತ್ಮನಿಗೆ ಸಲ್ಲಲಿಕ್ಕೆ ಸಾಧ್ಯ ಇದೆ. ಅದಕ್ಕಾಗಿ ನೀನು ಅಲ್ಲಿ ಹುಳಿಯಿರೋದಿಲ್ಲ, ಯಾವ ಕಲ್ಮಶ ಅಂತಕ್ಕಂಥದ್ದು ಸ್ವಚ್ಛವಾಗಿರ್ತಕ್ಕಂಥದ್ದು ಸುಭಗವಾಗಿರ್ತಕ್ಕಂಥದ್ದು ರುಚಿಯಾಗಿರ್ತಕ್ಕಂತಹ ಮಾವಿನ ಫಲ ಅಂತಕ್ಕಂಥ ಹೇಗಿರ್ತದೋ ಹಾಗೆ ನೀನು ಪಕ್ವಗೊಳ್ಳಬೇಕು. ಕೊನೆಯ ಉದಾಹರಣೆ, ಭಕ್ತನಾದರೆ ಬೆಲ್ಲದ ಕುಳ್ಳಿ ಅಂತದೆ. ಬೆಲ್ಲದ ಕುಳ್ಳಿ, ಆ ಬೆಲ್ಲದ ಒಂದು ಪೆಂಟಿ ತಗೋದು, ಮೊದಲು ಕುಳ್ಳಿ ಇರ್ತದ್ದು, ಕುಡಿಕಿ ಬೆಲ್ಲ ಅಂತ ಬರ್ತದ್ದು, ಚೌಕಾಗಿರ್ತಕ್ಕಂಥವು. ಅವುಗಳಿಗೆ ಬಾಳೆ ಎಲೆಗಳನ್ನು ಸುತ್ತಿ ಮಾಡಿ ಅದನ್ನು ಮಾರಾಟ ಮಾಡ್ಬೋದು. ಬೆಲ್ಲದ ಕುಡಿಕೆ ಅಂತ ಬರ್ತದೆ, ಬೆಲ್ಲದ ಕುಳ್ಳಿ. ಅದಕ್ಕಾಗಿ ಅವರು ಶಬ್ದವನ್ನು ಬಳಸ್ತಾರೆ, ಶರಣರು ಬೆಲ್ಲದ ಕುಳ್ಳಿ ಅಂತ ಇರಬೇಕು ಅಂತಂದ್ರೆ ಆ ಬೆಲ್ಲದ ಕುಳ್ಳಿಯನ್ನು, ಬೆಲ್ಲದ ಪೆಂಟಿಯನ್ನು ನೀವು ಎಲ್ಲೇ ಕಡಿರಿ, ಒಂದು ಕಡೆ ಕಹಿ, ಒಂದು ಕಡೆ ರುಚಿ, ಒಂದು ಕಡೆ ಒಗರು, ಒಂದು ಕಡೆ ಉಪ್ಪು, ಇನ್ನೊಂದು ಕಡೆ ಖಾರ, ಅದು ಗಿರ್ಮಿಟ್ ಅಲ್ಲ, ಬೆಲ್ಲದ. ಅದಕ್ಕಾಗಿ ಎಲ್ಲಿ ಬೆಲ್ಲವನ್ನೇ ಎಲ್ಲಿ ಕಚ್ಚಿದರೂ ಸಹಿತ ಯಾವ ರೀತಿಯಾಗಿರ್ತಕ್ಕಂಥ ರುಚಿ ಇರ್ತದೋ ಆ ರೀತಿಯಲ್ಲಿ ಭಕ್ತನ ಹೃದಯ ಕಮಲ ಅಂತಕ್ಕಂಥದ್ದು ಮಾತು, ಮನಸ್ಸು ಮತ್ತು ಈ ದೇಹ ತ್ರಿಕರಣ ಶುದ್ಧವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಕಾಯೇನ ವಾಚ ಮನಸ್ಸ, ಕಾಯ ವಾಚ ಮನಸ್ಸ ಅಂತೇಳಿ. ಕಾಯೇನ ಅಂದರೆ ಶರೀರ, ವಾಚ ಅಂದರೆ ವಾಣಿ, ಮಾತು ಅಂತಕ್ಕಂಥದ್ದು.
ಮನಸ್ಸು ಈ ಮೂರರ ಶುದ್ಧೀಕರಣವೇ ಭಕ್ತನ ಹೃದಯ ಕಮಲ ಅಂತಕ್ಕಂಥದ್ದು ಪಕ್ವಗೊಳ್ತಕ್ಕಂಥದ್ದು. ಹೀಗಿದ್ದರೆ ಮಾತ್ರ ಭಕ್ತ ಅಂತ ಹೇಳ್ತಾರೆ. ಅವಾಗ ಅವನು ಭಕ್ತಿ ಮಾಡಿದರೆ ಆ ಭಕ್ತಿಗೆ ಪರಮಾತ್ಮ ಅಂತಕ್ಕಂಥದ್ದು ಬರೀತಾನೆ. ಅಂಥ ಭಕ್ತಿಯನ್ನ ಮಾಡಲಿಕ್ಕೆ ಇಲ್ಲಿ ಯಾಕೆ ಅವರು ಇಲ್ಲಿ ಏನು 9ನೇ ಅಧ್ಯಾಯದಲ್ಲಿ ಈಗ ಇದು ಬರೇ ಇಲ್ಲಿ ಮಾಡ್ತಕ್ಕಂಥದ್ದು ಏನು ಅಂತ ಕೇಳಿದ್ರೆ ಸ್ತೋತ್ರವನ್ನು ಮಾಡ್ತಾರೆ. ಎಂಥ ಸ್ತೋತ್ರ? ಇಂದ್ರ ಮೊದಲಾದವರು ಮಹಾಹರ್ಷಿಂದ ವೇದಾಂತ ಪ್ರಮಾಣದಲ್ಲಿ. ಸುಮ್ಮನೆ ನಾವು ಏನೋ ಕಾಟಾಚಾರಕ್ಕಾಗಿ ಮಾಡ್ತಾ ಇಲ್ಲ. ವೇದಾಂತದಲ್ಲಿ ಯಾವ ರೀತಿಯಾಗಿರ್ತಕ್ಕಂಥ ವೇದದ ಅಂತ ಭಾಗ ಯಾವುದೋ ಅದು ಮೋಕ್ಷಪ್ರಾಯವಾಗಿರ್ತಕ್ಕಂಥದ್ದು. ಮೋಕ್ಷವನ್ನು ಸಾಧಿಸಿಕೊಳ್ಳಲಿಕ್ಕೆ ಜನನ ಮರಣವನ್ನು ಬಿಡುಗಡೆ ಮಾಡಲಿಕ್ಕೆ ಯಾವುದು ಸಾಧನಭೂತವಾಗಿದೆಯೋ ಅಂಥ ಭಕ್ತಿಯನ್ನು ಮಾಡಬೇಕಾಗಿತ್ತು ಅಂತಂದ್ರೆ ವೇದಾಂತದಲ್ಲಿ, ವೇದದ ಕೊನೆಯ ಭಾಗದಲ್ಲಿ, ಉಪನಿಷತ್ ಭಾಗದಲ್ಲಿ ಯಾವ ಭಕ್ತಿಯನ್ನು ಹೇಳಿದ್ದಾರೆಯೋ ಅಂಥ ಭಕ್ತಿ ಪ್ರಧಾನವಾಗಿರ್ತಕ್ಕಂತಹ ಆಧಾರಗಳಿಂದ ಮಹಾಲಕ್ಷ್ಮಿಯನ್ನ ಅವರು ಸ್ತುತಿ ಮಾಡ್ತಾರೆ. ಸ್ತುತಿ ಮಾಡ್ತಾ ಇರುವಾಗ ಅವ್ರು ಹೇಳ್ತಾರೆ, ನಿನ್ನ ಭಜಿಸುವ ಅವನ ಭಾಗ್ಯಕ್ಕೆ ಇನ್ನೂ ಸರಿಯೇ. 12ನೇ ಪದ್ಯ ಎಲ್ಲ ಅವರು ನಮಸ್ಕಾರ ಅನ್ಕೋತ ಬಂದು ನಿನ್ನ ಭಜಿಸುವ ಅವನ ಭಾಗ್ಯಕ್ಕೆ ಇನ್ನೂ ಸರಿಯೇ. ಹರಿಹರಜನಿಗೆ ಮುನ್ನವೇ ನೀ ಕೊಟ್ಟೆ ಸೃಷ್ಟಿ ಸ್ಥಿತಿ ಲಯ ಅಧಿಕಾರ. ನಿನ್ನನ್ನು ಯಾರು ಭಜಿಸುತ್ತಾರೆಯೋ, ಯಾರು ಪ್ರಾರ್ಥನೆ ಮಾಡುತ್ತಾರೆಯೋ ಭಕ್ತಿಯಿಂದ. ನಾ ಯಾಕೆ ಮೊದಲು ಭಕ್ತಿ ಪಂಥವನ್ನು ಹೇಳಬೇಕಾಯಿತು ಅಂದರೆ, ಭಕ್ತಿ ವಿಷಯ ಹೇಳಬೇಕಾದ್ರೆ ಇಲ್ಲಿ ಭಕ್ತಿಯಿಂದ ದೇವಿಯನ್ನ ಮಹಾಲಕ್ಷ್ಮಿಯನ್ನ ಭಜನೆ ಮಾಡ್ತಾ ಇದ್ದಾರೆ, ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಮಾಡಿ ಅವರು ಅಂತಾರೆ, ಯಾರು ನಿನ್ನನ್ನು ಈ ರೀತಿಯಾಗಿ ಸ್ತೋತ್ರ ಮಾಡುತ್ತಾರೆಯೋ, ಯಾರು ಭಜಿಸುತ್ತಾರೆಯೋ, ಪೂಜಿಸುತ್ತಾರೆಯೋ, ಅರ್ಚಿಸುತ್ತಾರೆಯೋ ಅವರಿಗೆ ಏನೋ ಇನ್ನು ಅವನ ಭಾಗ್ಯಕ್ಕೆ ಇನ್ನೂ ಸರಿಯೇ. ಆ ಭಾಗ್ಯಕ್ಕೆ ಏನು ಯಾವುದು ಸರಿದೂಗಿಲಾಗಲಿಕ್ಕೆ ಸಾಧ್ಯವಿಲ್ಲ. ಹರಿಹರಜನಿಗೆ ಮುನ್ನವೇ ಕೊಟ್ಟಿನಿ. ಅವ್ರನ್ನ ಏನೂ ಬೇಡಿದ್ದಿಲ್ಲ. ಹರಿಹರರು ರುದ್ರರು ಏನು ಬೇಡಿದ್ದಿಲ್ಲ, ಸುಮ್ಮನೆ ಅವರು ತಪಸ್ಸು ಮಾಡಿದ್ರು. ಆದ್ರೆ ನೀ ಕೊಟ್ಟಿ, ಅವ್ರು ಕೇಳದಂಗೆ ಕೊಟ್ಬಿಟ್ಟಾರೆ. ಏನು ಕೊಟ್ಟಿ? ಸೃಷ್ಟಿ ಸ್ಥಿತಿ ಲಯ ಅಧಿಕಾರ ಇವೆಲ್ಲವನ್ನು ಕೊಟ್ಟಿರ್ತಕ್ಕಂಥ ಹೊಳಿಗಳು. ಇನ್ನು ತೆಗೆಯವನ ಹೆಸರೇ ನೀನೆನ್ನು ಒಲಿದವನ ಮನೆ ಬ್ರಹ್ಮವು ನಿನ್ನೊಳಗೆ ಅವನ ನೈಕ್ಯನೀಕರಣದ ಮರಗಣ. ಏನೋ ಬರೇ ಅವನ ಸ್ತುತಿ ಮಾಡಿದ್ರೆ ಸಾಕು, ಅವನನ್ನ ನೀನು ಕೊಂಡಾಡ್ತೀಯ. ಅವನ ನಿನ್ನ ಸ್ಮರಣೆಯ ನಮ್ಯ ಮಾಡಲು ಎಷ್ಟು ಅದ್ಭುತದೆ ಅಂದರೆ ತಾಯಿ ನೀನು ಭಗವತಿ ಶಾಂಭವಿ ರಾಜರಾಜೇಶ್ವರಿ, ನಿನ್ನಲ್ಲಿ ಎಷ್ಟು ಅಗಾಧವಾಗಿರ್ತಕ್ಕಂಥ ಶಕ್ತಿ ಇದೆ ಅಂದರೆ ನಿನ್ನ ಸ್ಮರಣೆಯನ್ನು ಮುಂದಿನ ಪದ್ಯ, ನಿನ್ನ ಸ್ಮರಣೆಯನ್ನು ಒಮ್ಮೆ ಮಾಡಲು. ಅದನ್ನು ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಸರ್ವಧರ್ಮಾನ್ ಪರಿತ್ಯಜ್ಯ ಮಾಂ ಏಕಂ ಶರಣಂ ಭಜ. ಒಂದು ಸಲ ನನ್ನ ನೀನು ಶರಣ ಹೋದಿ ಅಂತಂದರೆ ಏಕಂ ಭಜ, ಒಂದು ಸಲ. ಹಾಗೆ ಇಲ್ಲಿ ನಿನ್ನ ಸ್ಮರಣೆಯನ್ನು ಒಮ್ಮೆ ಮಾಡಲು ಇನ್ನು ಪರ್ವತ ಭಾರ ನಿನಗೆ ಎಷ್ಟು ನಿನಗೆ ಪರ್ವತ ಭಾರವಾಗಿ ಪರಿಣಮಿಸ್ತದೆ ಅಂದರೆ ಒಂದು ಸಲ ನಿನಗೆ ಭಕ್ತಿಯಿಂದ ಪ್ರಣಾಮವನ್ನು ಸಲ್ಲಿಸಿದ ಸಾಕು. ನಿನಗೆ ಎಷ್ಟು ಭಾರ ಆಗುತ್ತೆ ಅಂದರೆ ದೊಡ್ಡದೊಂದು ಪರ್ವತದ ಭಾರ ಆದಷ್ಟು ನಿನಗೆ ಭಾರ ಆಗೈತೆ. ಭಕ್ತನಾಗಿರ್ತಕ್ಕಂಥವನು ನಿನಗೆ ಈ ರೀತಿಯಾಗಿರ್ತಕ್ಕಂಥ ಪ್ರಾರ್ಥನೆಯನ್ನು ಮಾಡಿದರೆ ನಿನ್ನ ಧ್ಯಾನದೇ ಮುಳುಗಿದವನಿಗೆ ಏನು ಕೊರತೆ ಹೋದು. ನಿನ್ನ ಧ್ಯಾನದಲ್ಲೇ ಇರ್ತಕ್ಕಂಥವನಿಗಂತೂ ಏನು ಕೊರತೆ ಅಂತಕ್ಕಂಥದ್ದು ಏನೂ ಆಗಲಿಕ್ಕೆ ಸಾಧ್ಯವಿಲ್ಲ. ನಿನ್ನ ಮಾರುವೆ ನೀನು ಅವನಿಗೆ, ನಿನ್ನನ್ನೇ ನೀ ಮಾಡ್ಕೊಂಡು ಬಿಡ್ತೀಯ ಅವನಿಗೆ. ಅಷ್ಟು ಭಕ್ತಿಯಲ್ಲಿ ಅಂದ್ರೆ ಪರವಶ ಆಗಿಬಿಡ್ತೀಯ, ಅವನ ಕೈವಶ ಆಗಿಬಿಡ್ತೀಯ, ಆ ಭಕ್ತನ ವಶದಲ್ಲೇ ನೀ ಇರ್ತೀಯ. ನಿನ್ನ ಅಂದವನ ಅವಗೆ ಮಾಡುವೆ ನಿನ್ನ ಸರಿಸಮ ದೈವವಾಗಲಿಕ್ಕಂಥದ್ದು ಮರಗಣ. ನಿನ್ನ ಹಂಗ ಮಾಡ್ಕೊಂಡು ಬಿಡ್ತೀಯ. ಮುಕ್ತಿಯಲ್ಲಿ 4 ಥರದ ಮುಕ್ತಿಗಳು ಪದವಿಗಳಲ್ಲಿ: ಸಾಲೋಕ್ಯ, ಸಾಮಿಪ್ಯ, ಸಾರೂಪ್ಯ, ಸಾಯುಜ್ಯ ಅಂತಕ್ಕಂಥ 4 ರೀತಿಯಾಗಿರ್ತಕ್ಕಂತಹ ಮೋಕ್ಷಗಳು, 4 ರೀತಿಯಾಗಿರ್ತಕ್ಕಂಥವು. ಆದ್ದರಿಂದ ಸಾಲೋಕ್ಯ ಅಂತಂದ್ರೆ ಈಗ ನೀವೆಲ್ಲ ಇದ್ದೀರಿ, ಇದು ಸಾಲೋಕ್ಯ. ಸಾಲೋಕ್ಯ ಒಂದು ಲೋಕದಲ್ಲಿ ನಾವಿದ್ದೀವಿ, ಒಂದು ಕಡೆ ಒಂದು ಪ್ರದೇಶದಲ್ಲಿರುತ್ತೆ, ಇದು ಸಾಲೋಕ್ಯ. ಇನ್ನು ಸಾಮೀಪ್ಯ ಅಂತ ಸಮೀಪದಲ್ಲಿ ಇರೋದು, ದೇವತೆಗಳ ಗುರುಗಳ ಸಮೀಪದಲ್ಲಿ ಇರ್ತಕ್ಕಂಥ. ಇನ್ನು ಸಾರೂಪ್ಯ ಅಂದ್ರೆ ಅವರು ನಾವು ಒಂದೇ ರೂಪವನ್ನು ಹಾಗೆ ಇರ್ತಕ್ಕಂಥದ್ದು ಸಾರೂಪ್ಯ. ಇನ್ನು ಸಾಯುಜ್ಯ ಅಂದ್ರೆ ಐಕ್ಯ ಆಗಿಬಿಡೋದು, ಸಮರಸ ಆಗೋದು. ಸಾಯುಜ್ಯ ಯುಜ್ಯ ಹಾಕೋದ್ರೆ ಯೋಗ ಕೂಡೋದು, ಕೂಡ್ಕೊಂಡ್ಬಿಡೋದು. ಹಾಗೆ ನಿನ್ನ ಸರಿಸಮ ದೈವವಾಗತಕ್ಕಂಥದ್ದು ಮರಗಣ. ಹೀಗೆ ಇರ್ತಕ್ಕಂಥವನೇನು ನಿನ್ನ ದಯವುಳ್ಳವನು ಅವತಾ ನಿನ್ನ ಮನೆಯೊಳಗಿರಲು. ನಿನ್ನ ದಯ ಯಾರ ಮೇಲೆ ಐತಲ್ಲ ಅದೇ ಪದ್ಯ. ನಿನ್ನ ದಯ ಯಾರ ಮೇಲೆ ಇದೆಯೋ ಅವರ ಅಡವಿ ಒಳಗಿರಲಿ, ನೀರೊಳಗಿರಲಿ, ಅಗ್ನಿಯೊಳಗಿರಲಿ, ಅವರಿಗೆ ಗುಹೆಗಳಿರಲಿ, ಕಾಡು ದಾರಿಯಲ್ಲಿ ಹೋಗ್ತಾ ಇರಲಿ, ಅವರನ್ನ
ಶಕ್ತಿ ಅಂತಕ್ಕಂಥದ್ದು ನಿನ್ನಲ್ಲಿ ಇದೆ ತಾನೇ ಅಂದುಕೊಂಡು ಹೇಳಿ, ನೀ ಹೆಂಗದಿ ಅಂದ್ರೆ ಅವ್ರು ಕೊಂಡಾಡ್ತಾರೆ, ದೇವಿಯಲ್ಲಿ ಕೊಂಡಾಡ್ತಾರೆ, ಅದೇ ಕೆಲಸವನ್ನು ಮಾಡ್ತಾರೆ, ಭಕ್ತಿಯಿಂದ ಸ್ಮರಣೆ ಮಾಡ್ತಾರೆ. ನೀ ಹಾಗದಿಯಮ್ಮ ಅಂತಂದ್ರೆ ಅತ್ತಿ ಮರಕೆಯು ಕಾಯಿಗಳು ತಾವು ಎಂದು ಹೇಳಿದ್ದಾರೆ. ಅತ್ತಿ ಮರಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಕಾಯಿಗಳು ಅಂಟಿಕೊಂಡಿರ್ತಾವೋ ಆ ರೀತಿಯಾಗಿರ್ತಕ್ಕಂಥ ಒಂದು ನಿನ್ನ ಮಹಿಮೆ ಅರಿಯುವುದು ಎತ್ತಲೈ ಪರದೇವ ಮಹಿಷನು ಎತ್ತನೀನೆತ್ತ ಅಂತ ಅಮರಗಣ. ಮಹಿಷಾಸುರಲ್ಲಿ ನೀನಿಲ್ಲದೆ ಎಂತೆಂಥ ಮಹಿಷಾಸುರು ಎಷ್ಟು ಜನರನ್ನು ನಿನ್ನ ಇಂಥವ್ರನ್ನ ನಾಶ ಮಾಡಿಯೋ ಗೊತ್ತಿಲ್ಲಮ್ಮ ಅಂತ ತಿಳ್ಕೊಳ್ಳುತ್ತೆ ಹೇಳಿ, ಕೊನೆಗೆ ಮುಗಿದು ಕೈಗಳ ನಾಗದಿವಿಜರು ನಗುತ್ತಾ ನುಡಿದರು ಮಹಿಷನಳಿದುದೇ. ಅಲ್ಲಿ ಒಂದು ಮಾತಂತಾರೆ, ಇಂತು 24ನೇ ಪದ್ಯದಲ್ಲಿ, ಇಂತು ಸ್ತುತಿಸುತ್ತ ಧೂಪ ದೀಪದಲ್ಲಂತು ಪೂಜೆಯ ಮಾಡಿ ಪುಷ್ಪವನಂತು ಏರಿಸಿ ಷೋಡಶೋಪಚಾರದಲ್ಲಿ ದೇವಿನಿಗೆ. ಷೋಡಶೋಪಚಾರ ಅಂದರೆ 16 ರೀತಿಯಾಗಿರ್ತಕ್ಕಂತಹ ಉಪಚಾರಗಳು. ಆ ಉಪಚಾರವನ್ನು ಮಾಡಿದ ನಂತರದಲ್ಲಿ ಆಗ ಕೈ ಮುಗಿದ ಆಗಲೆಲ್ಲರೂ ನಿಂತಿರಲು ಪರದೇವಿ ನುಡಿದಳು, ಎಂತು ನಿಮ್ಮಯ ಬೇಕೆಗೆ ಕೊಡುವೆನೆಂದೆನದು. ಒಂದು ಮಾತು ಹೇಳ್ತಾರೆ, ಇಷ್ಟೆಲ್ಲ ನೀವು ಮತ್ತೆ ಪ್ರಾರ್ಥನಾ ಮಾಡ್ಕೊಳ್ತೀರಿ, ಹಾಗಾದರೆ ನಿಮ್ಮ ಇಚ್ಛೆ ಏನಿದೆ, ನಿಮ್ಗೇನು ಬೇಕು, ನಿಮ್ಮ ಬೇಡಿಕೆಗಳು ಏನು ಅನ್ನುವಂತಹ ಮಾತನ್ನು ಕೇಳಿಕೊಂಡಾಗ ಮುಗಿದು ಕೈಗಳನ್ನು ಆಗಲೆಂದು ಕೈ ಮುಕ್ಕೊಂಡು ಆ ದೇವತೆಗಳು ಕೇಳಿಕೊಳ್ತಾರೆ. ಅಮ್ಮ, ಬಹಳ ಮಂದಸ್ಮಿತರಾಗಿ ಹಸನ್ಮುಖರಾಗಿ ಕೇಳಿಕೊಳ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವ ಉಪಟವೂ ಈಗಿಲ್ಲ, ಯಾವ ರಾಕ್ಷಸರಿಂದಲೂ ಕೂಡ ದುಃಖ ಅಂತಕ್ಕಂಥದ್ದು ಇಲ್ಲ. ಯಾವಾಗ ದುಃಖದ ಶಮನವಾಗಿತ್ತು ಅವಾಗ ಆನಂದ ಅಂತಕ್ಕಂಥದ್ದಾಗಿದೆ. ಮಂದಸ್ಮಿತರಾಗಿ ನಗ್ತಾ ಹೇಳ್ತಾರೆ, ಉಳಿದರು ಅಮ್ಮ ಮಹಿಷನಳಿದದೇ ಸುಗಮವರ. ಮಹಿಷಾಸುರ ಏನು ನಾಶ ಹೋಗ್ಯದಲ್ಲ ಅದು ದೊಡ್ಡ ವರ ನಮಗೆ. ಏನು ಬೇಡಲಿ, ಏನು ಬೇಡಲಿ, ಅದು ಒಂದು ಅಗಲದಂದಲ್ಲಿ ಏನು ಮಾಡೋದು, ಮತ್ತೆ ಜನರಿಗೆ ನಮ್ಗೆ ಅಷ್ಟೇ ಅಲ್ಲ, ಏನು ನಿನ್ನನ್ನು ಪಾರಾಯಣ ಮಾಡ್ತಾರೋ, ನಿನ್ನನ್ನು ಭಜಿಸ್ತಾರೋ, ನಿನ್ನನ್ನು ಪೂಜಿಸ್ತಾರೋ ಅವರಿಗೆ ಮಿಗಿಲು ಐಶ್ವರ್ಯ, ಮಿಗಿಲಾಗಿರ್ತಕ್ಕಂಥ ಐಶ್ವರ್ಯ. ನೀವು ಅಂತಿರ್ತಾರಲ್ಲ ಐಶ್ವರ್ಯ ಅಂದ್ರೆ ನಿನ್ನ ಐಶ್ವರ್ಯ ಬಗ್ಗೆ ಅಂತಿರ್ತಾರಲ್ಲ, ಅದ ಶಬ್ದ ಬಳಸ್ತಾರಿಲ್ಲ ಅವರು. ನಿನ್ನೆಲ್ಲ ನಿನ್ನ ಐಶ್ವರ್ಯನ ಬಗ್ಗೆ ಎಷ್ಟು ಸರಳವಾಗಿರ್ತಕ್ಕಂಥ ಶಬ್ದವನ್ನು ಬಳಸಿದ್ರೆ ನಮ್ಗೆ ಕಠಿಣ ಆಗೈತಿ. ಹಳೆಗರಣ ಅಂತ ತಿಳ್ಕೊಂಡೆ ನಾವು. ಐಶ್ವರ್ಯ ಅಂದ್ರೆ ಸಂಪತ್ತು. ದಾರದ ಕೊಳ ಹಾಕಿ ನಿಮ್ಮ ಮೂಲ ಅದಲ್ಲ, ದಾರದ ಹೆಂಡತಿ. ಸಂತತಿ, ಯಾರಿಗೆ ಸಂತಾನ ಇಲ್ಲ, ಯಾರಿಗೆ ಮದುವೆ ಇಲ್ಲ, ಯಾರಿಗೆ ಸಂಪತ್ತು ಬೇಕಾಗಿದೆಯೋ ಇದೆಲ್ಲವನ್ನು ಕೊಡುವಂಥ ಕೆಲಸವನ್ನು ನೀನು ಮಾಡಮ್ಮ. ನಮ್ಗೆ ಅಷ್ಟೇ ಅಲ್ಲ, ದೇವತೆಗಳಾಗಿರ್ತಕ್ಕಂಥ ನಮ್ಗೆ ಅಷ್ಟೇ ಅಲ್ಲ, ಈ ಲೋಕದಲ್ಲಿರ್ತಕ್ಕಂಥ ಯಾವ ಮನುಷ್ಯರನ್ನು ಪ್ರಾರ್ಥಿಸುತ್ತಾರೆಯೋ, ಯಾರು ಭಜಿಸುತ್ತಾರೆಯೋ, ಯಾರು ಪೂಜಿಸುತ್ತಾರೆಯೋ, ಸ್ಮರಣೆ ಮಾಡುತ್ತಾರೆಯೋ ಅವರಿಗೆ ನೀನು ಈ ರೀತಿ ಯಾವಾಗ ಹಗಲೇನು ನೀನು ಹಗಲು ರಾತ್ರಿ ನೀನು ಕೊಡಬೇಕು, ಅಷ್ಟು ನೀನು ಮಾಡು ಅಂತ ಹೇಳ್ಕೊಂಡು ಬೇಡಿಕೊಳ್ತಾರೆ. ಅವಾಗ ಅವರು ಅಂತಾರೆ, ದೇವಿ ಅಂತಾರೆ, ಹೊಟ್ಟೆ ನರವರ ಮಕ್ಕಳೇ ಅಷ್ಟರಳು ಪಾರ್ವತಿಯು ದೇಹರು ಅಟ್ಟಿ ಸೀತಾ ಹೋದವೈ ಸುರವರ ನೋಡಲಿಕ್ಕೆ. ಇಷ್ಟು ಹೇಳಿ ಆಯ್ತಪ್ಪ ಹೊಟ್ಟೆ ನಿಂತಿರ್ಕೊಂಡು ಅಂತ ಹೇಳಿ ಅವರು ಮತ್ತೆ ಸಗುಣವಾಗಿರ್ತಕ್ಕಂಥ ಒಂದು ಮೂರ್ತಿ ಈಗ ನಿರ್ಗುಣವಾಗಿ ಹೋಗಿಬಿಟ್ಟು. ನೀವೆಲ್ಲ ಈಗ ತಂದಿರಲ್ಲ, ದೇವಿಗೆಲ್ಲ ಅಲಂಕಾರ ಮಾಡಿರಿ, ಯಾರ್ಯಾರು ಏನೋ ತೊಗೊಂಬಂದಿರಿ, ಅವೆಲ್ಲ ಸಗುಣ ವಸ್ತುಗಳನ್ನು ಸಂಗ್ರಹ ಮಾಡಿ ಒಂದು ಮೂರ್ತಿ ತಯಾರು ಮಾಡಿರಿ. ಎಲ್ಲ ಒಂದ್ರ ಮೇಲೆ ಹಂಗೆ ಹಾಕಿ ನೀವೇ ಹಾಕಿರ್ತೀರಿ, ತೊಸರು ಸಾಮಾನು ಹಾಕಿರ್ತೀರಿ. ಎಲ್ಲ ಒಬ್ಬೊಬ್ಬರು ನಿಮ್ದೇನಿರ್ತೀರ ತೊಗೊಂಡು ಮತ್ತೇನಾಗ ನಿರಾಕಾರ ನಿರ್ಗುಣ. ಮೊದಲು ಟೇಬಲ್ ಕತೆ ಇರ್ಬೋದು, ಅರಹವಾಡಿ ಅದ ಬೈಲು. ಈಗ ಸಗುಣ. ಹಂಗೀಗ ಆಕಿ ಒಂದು ರೂಪದಲ್ಲಿ ಬಂದಿದ್ದು, ಅವರೇ ಎಲ್ಲ ಸಾಮಾನುಗಳನ್ನು ಕೂಡಿಸಿದ್ರು, ಅವರೇ ತಯಾರು ಮಾಡಿದ್ರು. ಮಹಾಲಕ್ಷ್ಮಿ ಮೂರ್ತಿಯನ್ನು ತಯಾರು ಮಾಡಿದ್ರು. ಅದೀಗ ಆಯ್ತಪ್ಪ ನಾನು ಎಲ್ಲಿಂದ ಬಂದಿದ್ದು, ನಾನು ಹೋಗ್ತೇನೆ ಅಂತ ಹೇಳ್ಕೊಂಡು ಅಂತ ಹೇಳಿ ನಿಮ್ಮ ಸಾಮಾನುಗಳನ್ನು ತಗೊಂಡು ಅಂತ ಹೇಳ್ಕೊಂಡು ಕೊಟ್ಟು, ನಾನು ಅಷ್ಟರೊಳು ಪಾರ್ವತಿಯ ದೇಹದವಳು ಅಟ್ಟಿಸಿ ನಾ ಹೋದಳೈ ಸುರವರನ್ನು ನೋಡಲಿಕ್ಕೆ ಗಟ್ಟಿಗಳು ಪಾರ್ವತಿ ದೇವಿ. ಬಹಳ ಗಟ್ಟಿಗಿತ್ತಿ ಇವರಂತ ಭಾಂಗಲ್ ಅಂತಾರೆ, ಆಕೆ ಎಂತ ಅನ್ಬೇಕಾಗಿತ್ತು, ಬಹಳ ಗಟ್ಟಿಗಿತ್ತೀವ ನೀನು ಬಹಳ ಅಂತ ತಿಳ್ಕೊಂಡು ಅಂತ ಹೇಳಿ ಆಕೆಯನ್ನ ಕುರಿತು ಕೊಂಡಾಡ್ತಾರ. ದೇವಿಯೋ ಇಷ್ಟನೋ ವೃಷಭೇಶ ಕೇಳು, ವೃಷಭನಾಥ ನಂದೀಶ್ವರ ಕೇಳಪ್ಪ ಎಂದು ಅಷ್ಟಮೂರ್ತಿಗಳು ಒಡೆಯ ಆನಂದಿಸುತ್ತಲಿರುತ್ತಿದ್ದ. ಈ ರೀತಿಯಾಗಿ ಎಲ್ಲ ದೇವತೆಗಳು, ಬ್ರಹ್ಮಾದಿ ದೇವತೆಗಳು ಆನಂದದಿಂದ ಇರ್ತಾ ಇದ್ರು. ಉಘೇ ಉಘೇ ಎಂತಲ ಮರರು ಮುಗಿದ ಕೈಗಳಲ್ಲಿಂದ ಸ್ಮರಕಿಯು ಲಘು ಬಗೆಯ ತೆರಳಿದಲು ಹರಿಹರ ಅಪ್ಪಣೆ ಹಾಕೊಂಡು ಎಲ್ಲರೂ ತಮ್ಮ 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 ಸ್ನಾನಕ್ಕೆ ಎಲ್ಲಿ ಕುರ್ಚಿ ಇದ್ರು ಮೊದಲು ಇನ್ನು ಹೋಗಿ ಧೂಳ ಜಾಡ್ಸೋದು,
ಬ್ರಾಹ್ಮಣರು ಕರೆಸಿ ಅವ್ರ ಪಾದೋದಕ್ಷಿಣೆ ಕೊಡಿಸಿ ಎಲ್ಲ ಮಾಡ್ಬೇಕಲ್ಲ ಇದು ಎಲ್ಲ. ಹೇಗೆ ಮರಣ ಹೊಂದಿದ ಮನೆಯೊಳಗೆ ಯಾವ ರೀತಿಯಾಗಿರ್ತಕ್ಕಂಥ ಭಯಾನಕವಾಗಿರ್ತಕ್ಕಂಥ ಒಂದು ವಾತಾವರಣ ಇರ್ತದೆ, ಅದು ಶುದ್ಧ ಆಗಬೇಕಾಗಿತ್ತು ಅಂದರೆ ಮನೆಯನ್ನು ಸಾಧನೆ ಮಾಡಿ ಗುರುಗಳನ್ನು ಕರ್ಕೊಂಡು ಬಂದು ಏನೇನೋ ಒಂದಿಷ್ಟು ವಿಚಾರಗಳನ್ನು ಮಾಡ್ತೀರಿ. ಆ ರೀತಿಯಾಗಿರ್ತಕ್ಕಂತಹದ್ದನ್ನು ಮಾಡಿ ತಮ್ಮ 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 ಎಲ್ಲ ಸ್ಥಾನಗಳಿಗೆ ತೆರಳುತ್ತಾರೆ. ನಿಗಮಶ್ರೀ ಎಂಬ ದೇಶವೋದದ ಬಗೆಯ ಚಿತ್ತಕ್ಕೆ ತರುತ್ತ ಹರುಷವಜಮಿಗೆ ನೆರೆದಿರುತ್ತಿದ ಅಂತ ಆತ್ಮಗುರುವದನ ಹೇಳಿದ್ರು. ತಮ್ಮ ತಮ್ಮ ಜಾಗ ಹೋಗ್ತಾರೆ. ಉಘೇ ಉಘೇ ಅಂತ ಅವರು ಇವತ್ತಿರಲ್ಲ ಧೋ ಧೋ ಧೋ, ಅದೇ ಈ ಉಘೆ ಅಂತ. ಅದೇನೋ ಆಗಿ ಹಿಂಗೆ ಆಗಿರ್ತದೆ. ಜುಗಳು ಭಾವಿ ಸತ್ಯವ್ಯಾನ ಧೋ ಧೋ ಧೋ. ಈಗ ಮುಂಜಾನೆ ದೀಪಾಗ ಬಂದಿದ್ದು 4 ಗಂಟೆಗೆ ಎಲ್ಲವನ್ನು ಬಿಡುತ್ತೆ. ನನಗೆ ಅಲಾರಾಮ ಇಡಲಿಲ್ಲ ಇವತ್ತ, ಸೈಕಲ್ ಮೇಲೆ ಹೋಗೋದು ಉಘೇ ಉಘೆ ಅದು ಶಬ್ದ ಅಂತಕ್ಕಂಥದ್ದು ಅದಿರಲಿ. ಅಂತೂ ಇಂತೂ ಅದು ಯಾರು ಸಹಿತ ಭಗವಂತನಿಗೆ ಅದು ಅರ್ಪಿತ ಆಗಲಿಕ್ಕೆ ಸಾಧ್ಯವೇ ಇರಲಿ. ಅಂತಹ ಅವಳ ಅಪ್ಪಣೆಯನ್ನು ಪಡೆದುಕೊಂಡು ಹರಿಹರದ ಅಪ್ಪಣೆಯನ್ನು ಪಡೆದುಕೊಂಡು ಉಳಿದ ಎಲ್ಲ ದೇವರುಗಳು ತಮ್ಮ ತಮ್ಮ ಸ್ಥಾನದಲ್ಲಿ ಕೂತರು. ಅಂತೂ ಇಂತೂ ಇಷ್ಟಾರ್ಥ ಸಿದ್ಧಿ ಆದ ನಂತರದಲ್ಲಿ, ನಮ್ಮ ಬಯಕೆ ಈಡೇರಿದ ನಂತರದಲ್ಲಿ ಯಾವ ಯಾವ ದೇವರನ್ನು ನಾವು ಕುರಿತು ಏನು ಬೇಡ್ಕೊಂಡಿರ್ತೇವೋ ಕೊನೆಗೆ ಆ ದೇವರಿಗೆ ಹೋಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ಕೃತಜ್ಞತೆಯನ್ನ ಉಪಕಾರ ಸ್ಮರಣೆಯನ್ನ ಮಾಡೋದು ನಮ್ಮ ಕರ್ತವ್ಯ ಅಂತಕ್ಕಂಥದ್ದನ್ನು ಕೂಡ ದೇವತೆಗಳು ಇಲ್ಲಿ ಆ ಸಂದೇಶವನ್ನು ಕೊಡಲಿಕ್ಕೆ ಸಾಧ್ಯ. ಈ 9ನೇ ಅಧ್ಯಾಯದಲ್ಲಿ ಅವರು ಸ್ತೋತ್ರವನ್ನು ಮಾಡಿಕೊಂಡರು. ಇಷ್ಟು ಆದ ನಂತರದಲ್ಲಿ ಮತ್ತೆ ಮುಂದುವರಿತದೆ. ಮುಂದಿನ ಅಧ್ಯಾಯದಲ್ಲಿ ನೋಡೋಣ. ಜಯ ಮಂಗಳಂ ಜಯ ನಮಃ ಪಾರ್ವತಿ ಪತಯೇ ಶಿವ ಹರ ಹರ ಮಹಾದೇವ. ಓಂ ಓಂ ಚಂಡಿಕಾಯ ನಮಃ. ಓಂ ದೇವತೆಗಳು ತಮ್ಮ ತಮ್ಮ ಸ್ಥಾನವನ್ನು ಅಲಂಕರಿಸಿಕೊಂಡಾಗ ಬಹಳ ದಿವಸ ತಮ್ಮ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿ ಎಲ್ಲರೂ ತಮ್ಮ ತಮ್ಮ ಖಾತೆಗಳನ್ನು ಹಂಚಿಕೊಂಡು ಮೊದಲು ಎಲ್ಲಿ ಯಾವ್ಯಾವ ಸ್ಥಾನದಲ್ಲಿದ್ದರೋ ಅವರೆಲ್ಲರೂ ಕೂಡ ತಮ್ಮ ಕಾರ್ಯಭಾರವನ್ನು ಮಾಡ್ತಾ ಹೊರಟಿದ್ದಾರೆ. ಹೀಗೆ ಮಾಡ್ತಾ ಮಾಡ್ತಾ ಇರುವಾಗ ಮೈ ಮರೆತು ಬಿಟ್ಟರು. ಭೋಗದಲ್ಲಿ ಮೈ ಮರೆತಾಗ ಏನಾಗುತ್ತೆ ಹೇಳಲಿಕ್ಕೆ ಆಗುವುದಿಲ್ಲ. ಅದಕ್ಕಾಗಿ ಹೇಳ್ತಾರೆ ಭೋಗೇ ರೋಗ ಭಯ. ಎಷ್ಟು ಭೋಗಗಳು ಇರ್ತಾವ ಅಷ್ಟು ರೋಗದ ಭಯ ಜಾಸ್ತಿ ಕಾಣ್ತದೆ. ಹಾಗೆ ಭೋಗದಲ್ಲಿ ರೋಗವಿದೆ. ಇಲ್ಲಿ ಈ ಭೋಗಿಗಳಾಗಿರ್ತಕ್ಕಂಥ ದೇವತೆಗಳು ತಮ್ಮ ಅಧಿಕಾರವನ್ನು ಪಡೆದುಕೊಂಡಂಥದ್ದಲ್ಲಿ ಎಲ್ಲವನ್ನು ಮರೆತು ಬಿಟ್ಟರು. ಈ ಒಂದು ಮರವೇ ಕಾಲದಲ್ಲಿ ಶುಂಭ ಮತ್ತು ನಿಶುಂಭ ಅಂತಕ್ಕಂಥ ಮಹಾನ್ ರಾಕ್ಷಸರು ಬಹಳ ಬಲಿಷ್ಠರು. ಅವರು ಘೋರ ತಪಸ್ಸನ್ನು ಮಾಡಿರ್ತಕ್ಕಂಥವ್ರು, ಸಾವಿರ ವರ್ಷ ತಪಸ್ಸನ್ನು ಮಾಡಿದವರು. ಅವರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡಂಥದ್ದಲ್ಲಿ ಅವರು ಕೇಳಿಕೊಳ್ತಾರೆ, ಯಾರಿಂದಲೂ ಸಾವು ಬರಬಾರದು. ಅವ್ರು ಕೇಳಿರ್ತಕ್ಕಂಥ ವರ ಅಜರಾಮರವಾಗಿ ಇರಬೇಕು ಅಂತ ಅವ್ರ ಇಚ್ಛೆ. ಯಾರಿಂದಲೂ ಸಾಯದ ಪದವಿಯನ್ನು ಪಡ್ಕೊಂಡಿದ್ದರು. ಆದರೆ ಒಂದು ಸ್ತ್ರೀ ಹೊರತ, ಇದೊಂದು ಅವರ ಕಂಡೀಷನ್ ಇಟ್ಕೊಂಡಿದ್ದಾರೆ. ಸ್ತ್ರೀಯನ್ನು ಹೊರತುಪಡಿಸಿ ನಮ್ಗೆ ಯಾರಿಂದಲೂ ಕೂಡ ಸಾವು ಇರಬಾರದು ಅಂತ ತಿಳ್ಕೊಂಡು ಜಾಲಿ ಬೀಜ ಹೊರದಾಗಿ ಬಿತ್ತಿ ತಾವ ಕಾರ್ಯ ತಾವು ಮೂಲ ಮಾಡಿ ಯಾರಿಂದಲೂ ಸಾಯದ ಪದವಿಯನ್ನು ಪಡೆದುಕೊಂಡು ಒಂದು ಕಂಡೀಷನ್ನು, ಸ್ತ್ರೀಯನ್ನು ಹೊರತುಪಡಿಸಿ ನಮಗೆ ಸಾವು ಬರಬಾರದು. ಆಯ್ತು ಅಂದರೆ ಸ್ತ್ರೀಯಿಂದ ಸಾವು ಇರ್ತಂದಂಗೆ ಆಗ್ತದೆ. ಅಷ್ಟು ಮಾಡಿಕೊಂಡು ಏಕಡಂ ಬಂದು ಎಲ್ಲ ದೇವತೆಗಳು ಮತ್ತೆ ಎಲ್ಲೆಲ್ಲಿ ಅವ್ರು ಮೊದಲಿದ್ರಲ್ಲ ಆ ಕಳಿಸಿ ಅಧಿಕಾರವನ್ನು ಕುತ್ಕೊಂಡು ಶುಂಭ ಮತ್ತು ನಿಶುಂಭ ಅಂತಕ್ಕಂಥ
ಆ ಅಧಿಕಾರವನ್ನು ಕಿತ್ಕೊಂಡ ನಂತರದಲ್ಲಿ ಮತ್ತೆ ಇವರಿಗೆ ಬಂತು. ಮತ್ತೆ ಯಾರು ಸಂಕಟ ಬಂದಾಗ ಮತ್ತೆ ಹೋಗಿ ತಾಯಿ ದೇವಿ ಹತ್ರ ಬೇಡ್ಕೊಳ್ತಾರೆ. ಬೇಡ್ಕೊಂಡಾಗ ಹೇಳ್ತಾರೆ, ಈ ರವಿ, ಈ ಚಂದ್ರ, ಈ ಕುಬೇರ, ಈ ಅಗ್ನಿ, ಈ ಯಮ, ಈ ಹರಿಹರ ಬ್ರಹ್ಮ ಹೇಳ್ತಾರ. ತಮ್ದು ಹೇಳೋದು ಇವನಲ್ಲ, ನೀವು ಜಾಗ ಕಳ್ಕೊಂಡ ಕುರ್ಚಿಯಿಂದ ಇವ್ ನಿಂತಾರ. ಇವರೆಲ್ಲರೂ ಕಳ್ಕೊಂಡಾರ. ಈ ರವಿ, ಈ ಚಂದ್ರ, ಈ ಕುಬೇರ, ಈ ಅಗ್ನಿ, ಈ ಯಮ, ಈ ವಾರುಣಿ, ಈ ನಿರುತಿ, ಈ ವಾಯುವ್ಯ ಸೇರಿಸಿ ಅಡವಿಗಳ ಇವರ ಅಧಿಕಾರಕ್ಕೆ ಇವು ತಾವಾದರಿಂದ ಚಾರು ಸಿಂಹಾಸನವನ್ನೇರಿದ ಗಂಧದ ಮರಗಣ. ನಾಚಿಕೆ ಹೋಗ್ಬೇಕು. ದೇವತೆಗಳು ಎಲ್ಲ ಕಳ್ಕೊಂಡ್ಬಿಡ್ತಾರ, ನಾನು ಏನು ಮಾಡೋದು ಈಗ ಅಂತ ಅಂತ ಅಸಹಾಯಕರಾಗಿ ಕೇಳ್ಕೊಳಕ್ಕಿದ್ದಾರೆ ದೇವಿಯನ್ನ. ಅಷ್ಟೇ ಅಲ್ಲ, ಬರೀ ಕುರ್ಚಿ ಅಷ್ಟ ಕಸ್ಕೊಂಡಿಲ್ಲ, ವಾಹನಗಳ ಕೊಂಡರೆ ಸರ್ಕಾರ ಬಿದ್ದರೆ ಅವರೇ ಕೇಳ್ತಾರೆ. ಹೌದು, ವಾಹನಗಳ ಕೊಂಡರೆ ಮೋಹಲಾಯುಧ ಕೊಂಡರೆ ಎಂದು ಜನ್ಮ ಬಿದ್ದರು. ಅವರು ಹೋದರು. ಆಯುಧ ಹಿಡ್ಕೊಂಡಿರ್ತಕ್ಕಂಥವ್ರು ಅವರಿಲ್ಲ, ಸೇವಕರಿಲ್ಲ. ಮೋಹಿಸುತ್ತಿಯ ಕಾಮಧೇನು ಕಲ್ಪವೃಕ್ಷ ಮೊದಲಾಗಿ. ಕಾಮಧೇನು ಇತ್ತು, ಕಲ್ಪವೃಕ್ಷ ಇತ್ತು, ಚಿಂತಾಮಣಿ ಇತ್ತು, ಎಲ್ಲವನ್ನು ಕಸ್ಕೊಂಡು ನಮ್ಮನ್ನು ಕಳಿಸಿಬಿಟ್ಟಿದ್ದಾರೆ. ಎಂದೆಲ್ಲರೂ ನಿರ್ಜಲೆಯು ಹಿಂಗಂದ ಕೂಡಲೇ ಆ ನಿರ್ಜಲೆಗೆ, ಆ ದೇವತೆಗಳಿಗೆ ತಾಯಿ ಶಾಂಭವಿ ರಾಜರಾಜೇಶ್ವರಿ ಅಭಯದಾನವನ್ನು ಕೊಡ್ತಾಳೆ. ಹೇಳ್ತಾಳೆ, ಇಂದು ಈ ಹಿಮಚಲದಲ್ಲಿ 26ನೇ ನುಡಿಯೊಳಗೆ ನೀವು ಎಲ್ಲಿ ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಈ ಹಿಮಾಚಲ ಪರ್ವತ ಪ್ರದೇಶ ಐತಲ್ಲ, ನೀವು ಇಲ್ಲೇ ಇಟ್ಕೊಳ್ರಿ. ಅಂದು ಸಾಗಿಸಿ ಮೋಹನದ ರೂಪಿಂದೆ ಕೂಡಲಿಕ್ಕಾಗ ನಾನು ಒಂದು ಸುಂದರವಾಗಿರ್ತಕ್ಕಂಥ ಮೋಹಿನಿಯ ರೂಪದಲ್ಲಿ ನಾನು ಕೂಡ್ತೇನೆ. ಅದನ್ನು ನೋಡಿದ ಕೂಡಲಿನ ಮೋಹ ಉಂಟಾಗಿರಬೇಕು. ಅಷ್ಟು ಭಯಂಕರವಾಗಿರ್ತಕ್ಕಂಥ ಸೌಂದರ್ಯದಿಂದ ನಾನು ಕೂಡಿಕೊಂಡು ಅಲ್ಲಿ ಕೂಡ್ತೇನೆ. ಹಿಮಾಚಲದ ಪರ್ವತ ಪ್ರದೇಶದ ಹತ್ತಿರನೇ ಕೂಡ್ತೇನೆ. ಅವಾಗ ಅಂದು ಹೊಳೆಯದು ದಶೆ ದಶೆಗೆ ಇಲ್ಲಿ ಕೇಳುವ ಶ್ರವಣಕನೇ ಸೂತ ಪುರಾಣಕ್ಕೆ ಹೇಳ್ತಾರೆ. ಅಲೇಕೆ ಶ್ರವಣಕ ಋಷಿಗಳೇ, ನಂದೀಶ್ವರ ಕೇಳು, ಅಲ್ಲೇನಾಕಿ ಕೂತಲ್ಲ, ದೇವತೆಗಳಿಗೆ ಅಭಯದಾನವನ್ನು ಕೊಟ್ಟು ಆರಾಮದಲ್ಲಿ ನೀವು ನಿಮ್ಮ ಅಷ್ಟೊಂದು ಸ್ವಲ್ಪ ವನವಾಸದಲ್ಲಿ ಹೋಗಿ ಬರ್ರಿ, ವಾಯು ಯಾರಕ್ಕೆ ಹೋಗಿ ಬರ್ರಿ, ಒಂದಿಷ್ಟು ಟೂರಿಗೆ ಹೋಗಿ ಬರ್ರಿ ಎಲ್ಲ ಹೇಗೆ ಕಳಿಸ್ತಾರೆ. ಹೌದು, ಈಗ ಇಲ್ಲಿ ಹಿಮಾಚಲ ಪ್ರದೇಶದಲ್ಲಿ ಹಿಮಾಚಲ ಪರ್ವತ ಎಷ್ಟು ಸುಂದರವಾಗಿ ಕಾಣಿಸ್ತದೋ ಅದಕ್ಕಿಂತ ಮೋಹಿನಿ ರೂಪದಲ್ಲಿ ಕೂಡ್ತಾಳೆ. ಅದೇ ಸಮಯಕ್ಕೆ ಈ ಶುಂಭಾದಿ ಶುಂಭರ ದೂತರು ಅವರಿಬ್ಬರು ಸೇವಕರು ಬೇಟೆ ಆಡ್ಕೊಂತ ಬಂದಾಗ ಹಿಮಾಚಲ ಪ್ರದೇಶಕ್ಕೆ. ಅಲ್ಲಿ ಬಂದಾಗ ಇದೇನು ಕಂಡ್ರಲ್ಲ ಮೋಹಿನಿಯ ರೂಪ ಅಂತಕ್ಕಂಥದ್ದು ಬಹಳ ಸುಂದರವಾಗಿರ್ತಕ್ಕಂಥ ರೂಪದಲ್ಲಿ ಕೂತಿದ್ರು. ಅದನ್ನು ನೋಡಿ ಅವ್ರಿಗೆ ಅನಿಸ್ತು, ಅವ್ರೇನೂ ಮಾತಾಡಿಲ್ಲ, ತಮ್ಮ ಮಾತಾಡ್ಕೊಂಡು ಈಗ ಅದ್ಭುತದ ಹೆಣ್ಮಗಳು ಬಹಳ ಬಹಳ ಅದ್ಭುತದ. ನಮ್ಮ ಆಸ್ಥಾನದಲ್ಲಿ ಶುಂಭರಾಜನ ಆಸ್ಥಾನದಲ್ಲಿ ಯಾರೂ ಇಲ್ಲ, ಸ್ತ್ರೀಯರೇ ಇಲ್ಲ. ಆದರೆ ಈ ಹೆಣ್ಮಗಳು ಏನು ಕೂತಾಳಲ್ಲ, ಇವಳು ನಮ್ಮ ಶುಂಭರಾಜನಿಗೆ ಬಹಳ ಯೋಗ್ಯವಾಗಿರ್ತಕ್ಕಂಥ ಕನ್ಯೆ ಅಂತ ತಿಳ್ಕೊಂಡು ಇವರು ಮಾತಾಡ್ಕೊಂಡು ತಮ್ಮ ಮಾತಾಡಿಕೊಂಡು ಸೀದಾ ನೇರವಾಗಿ ಬಂದು ಶುಂಭರಾಜನಿಗೆ ನಮಸ್ಕಾರ ಮಾಡಿ ಹೇಳ್ತಾರೆ, ಮಹಾರಾಜ್, ಏನು ಅದ್ಭುತವಾಗಿರ್ತಕ್ಕಂಥ ಎಷ್ಟು ಸೌಂದರ್ಯ, ಅದು ಹೇಳಕ್ಕೆ ನಮಗೆ ಎರಡು ಕಣ್ಣು ಸಾಲದು, ಅಷ್ಟು ಅದ್ಭುತವಾಗಿರ್ತಕ್ಕಂಥ ಸೌಂದರ್ಯ ನಮ್ಮ ರಾಜ್ಯದಲ್ಲಿ. ಮಹಾರಾಜ್, ನಿನ್ನ ಆಸ್ಥಾನದಲ್ಲಿ ಏನಿಲ್ಲ, ಎಲ್ಲ ದೇವಲೋಕದಲ್ಲಿರ್ತಕ್ಕಂಥ ಎಲ್ಲ ಏನು ವಸ್ತ್ರ ಒಡವೆಗಳು ಏನು ಎಲ್ಲವೂ ಕೂಡ ಇಲ್ಲ. ಒಳ್ಳೆ ಒಳ್ಳೆ ಪ್ರಾಣಿಗಳಿದ್ದಾವೆ, ಒಳ್ಳೆ ಒಳ್ಳೆ ಆಯುಧಗಳಿದಾವೆ, ಎಲ್ಲ ಅದಾವ. ಪಚ್ಚ ಹೀರಾವಳಿಗಳಿದಾವ, ಮುಕ್ತ ಮಾಣಿಕೆಗಳಿದಾವ, ಅನರ್ಘ್ಯರತ್ನಗಳಿದಾವೆ. ಇಷ್ಟೆಲ್ಲ ಇದ್ರೂ ಸಹಿತ ಒಂದಿಲ್ಲ, ಸ್ತ್ರೀ ರತ್ನ ಒಂದಿಲ್ಲ ನಮಗಂತ. ಸ್ತ್ರೀ ರತ್ನ ಅಂತಕ್ಕಂಥದ್ದು ಸುಂದರವಾಗಿರುತ್ತೆ, ನಿನಗೆ ಯೋಗ್ಯ ಆಗುವಂತ ವರ ಇದು ಕನ್ಯೆ ಹೇಳಿದ ಏಜೆಂಟ್ ಬಹಳ ಯೋಗ್ಯವಾಗಿರ್ತಕ್ಕಂಥ ಅಂತ ಹೇಳ್ಕೊಂಡು. ಅವಾಗ ಆಕೆ ಜೊತೆ ಮಾತಾಡಲಿಲ್ಲ, ಏನು ಮಾತಾಡ ಸುಮ್ಮನೆ ಬಂದು ಹೇಳಿದರು. ಹೇಳಿದಾಗ ಮತ್ತೆ ಇವರು ನಮ್ಮ ಸೇವಕರು ಇಷ್ಟು ಹೇಳ್ತಾರ ಬಂದಮೇಲೆ ಇರಬೇಕು ಅಂತ ಹೇಳ್ಕೊಂಡು ವಿಚಾರ ಮಾಡಿ, ಮತ್ತೆ ಸಾಮಾನ್ಯ ಇಲ್ಲ ಹೆಣ್ಮಗಳು, ಬಹಳ ಅಜಾನುಭಾವ ಹೆಣ್ಮಗಳು, ಬಹಳ ಸುಂದರ. ಇದು ವರ್ಣನ ಮಾಡೋದ್ರೊಳಗಾಗಿನೇ ಅವನಿಗೆ ಶುಂಭನಿಗೆ ಅನಿಸ್ತು, ಆಯಿತು
ಇದಕ್ಕೆ ತಕ್ಕ ಯೋಗ್ಯವಾಗಿರ್ತಕ್ಕಂಥ ವ್ಯಕ್ತಿ ಯಾರು, ಯೋಗ್ಯವಾಗಿರುವಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಮಾತಿನಲ್ಲಿ ಬಹಳ ಚಪಲ, ಜಾಣ, ಸಮಯವನ್ನು ಅರಿತುಕೊಂಡು ಮಾತಾಡ್ತಕ್ಕಂಥವ್ನು ಯಾರು ಅಂತ ಸುಗ್ರೀವ ಅಂತಕ್ಕಂಥ. ಎಲೇ ಸುಗ್ರೀವ ಬಾ ಹೋಗು, ಚಂಡಮುಂಡರು ಹೇಳ್ತಾ ಇದ್ದಾರಲ್ಲ ಅಲ್ಲೇನೋ ಅದಾರಂತ, ಒಬ್ಬ ಹೆಣ್ಮಗಳದಾರಂತ ನೋಡ್ಕೊಂಡು ಬಾ ಅಂದ. ನೋಡಿದ, ಹೌದು ಚಂಡಮುಂಡರು ಹೇಳಿದ್ದು ತ್ರಿಕಾಲಿಸುತ್ತೆ ಅಂತ ತಿಳ್ಕೊಂಡು ಸ್ವಲ್ಪ ಮಾತಾಡಿಸ್ಬೇಕಂತ ತಿಳ್ಕೊಂಡು ಬಂದು ಮಾತಾಡಿಸ್ತಾನೆ. ಆ ಮಾತಿನೊಳಗೆ ಬಹಳ ವಿಶೇಷತೆ ಅಂತಕ್ಕಂಥದ್ದು ಹೇಳ್ತಾನ. ನೋಡು, ಅಕಸ್ಮಾತ್ ನಿನ್ನ ಯುಕ್ತಿಪರವಾಗಿರ್ತಕ್ಕಂಥ ಮಾತಿಗೆ ಅವರು ಬಂದೇ ಇದ್ದರೆ ಅವಾಗ ನೀನು ನಮ್ಮ ಎಲ್ಲ ಸೈನಿಕರು ಕರ್ಕೊಂಡು ಬರುವಂತೆ. ಆಯ್ತು, ನೋಡಿದನು ಪರದೇವಿ ಸುಂದರ. ನೋಡಿದ ಸೌಂದರ್ಯವನ್ನು ನೋಡಿ ಆಡಲಿಕ್ಕೆ ವಶವಲ್ಲ, ಜಗವನ್ನು ಹೂಡಿದ ಆಕೆಯು ಇಂತಿಂತ ಹೆಣ್ಣುಗಳಲ್ಲ. ಸುಗ್ರೀವನಿಗೆ ಅನಿಸು ಆ ದೂತರಿಗೆ ಬಹಳ ಜಾಣ ಇದ್ದ, ಬಹಳ ಜಾಣ. ಯಾರು ಏನು ಮಾಡಿದರೂ ಸಹಿತ ಅವನು ಎದಕ್ಕೂ ಕೂಡ ಒಳಗಾಗಲಾರ್ದಕ್ಕವನು ಆ ಸುಗ್ರೀವ. ಬಹಳ ಜಾಣ, ಚತುರನು. ಹರಿಹರನನ್ನು ಹುಟ್ಟಿಸಿದಾಗಿ ನೋಡಿ ಅವನಲ್ಲಿ ಭಾವನೆ. ಸ್ವಲ್ಪ ನಾನು ಪರದೇವಿ ಆಡುವೆನು ಮಾತೆರಳನ್ನು ಈಕೆ ಆಡುವಳೋ, ಏನು ಕಾವ್ಯನದನ್ನು ಆಡಿದನು ಮಾತುಗಳ ಪರಮೇಶ್ವರಿ ಅಂತ ಹೇಳಿ ಆ ಪರಮೇಶ್ವರಿಗೆ ಮಾತನಾಡ್ತಾನೆ. ಆರು ನೀನು ಏಕೆ ಒಬ್ಬಳೆ ಘೋರವನ್ನದಲ್ಲಿರುವೆ, ಯಾಕೆ ನೀವು ಒಬ್ಬಕ್ಕೆ ಇಲ್ಲಿ ನನಗೆಯೋ 6 ಪುರುಷನು, ನನ್ನ ಗಂಡನ ಹೆಸರೇನು 6 ಪುರುಷನು ಅಂದ್ರೆ ನನ್ನ ಯಜಮಾನ ಇಲ್ಲದ ನಿರ್ಮನುಷ್ಯರ ಸ್ಥಳದ ಆಶ್ರಯ ಯಾಕೆ ಇದೆಯಾ? ಇದು ಯಾರು ಒಬ್ಬರು ಇಲ್ಲ, ಇಲ್ಲಿ ಯಾಕೆ ನೀ ಇದೆಯಾ? ಶೇರುವರೆ, ಮೃಗ, ದಂತಿ, ಸಿಂಹ, ಚಮೂರು, ಶರಭದ ಕಾವಳಿರುತ್ತದೆ. ಸಿಂಹ, ಕರಡಿ, ಹುಲಿ, ಚಿರತೆ ಇಷ್ಟೆಲ್ಲ ಭಯಾನಕ ಪ್ರಾಣಿಗಳಿಗೆ ಇರ್ತಾ ಇರುವಾಗ ಯಾಕೆ ನೀನು ಒಬ್ಬಳೆ ಕೂತೀಯಾ? ಅವಾಗ ಮಾತಾಡಿದ ಮೇಲೆ ಅವರು ಕಣ್ಣು ತೆರೆದು ನೋಡ್ತಾಳೆ. ಯಾಕೆ ಎಮ್ಮಯ್ಯ ಕೊಡಬೇಕು? ಯಾಕಪ್ಪ ನಮ್ಮ ಉತ್ಸವ ನಿನ್ನೆ ಕೊಟ್ಟಿರ್ತೀವಿ, ಯಾಕೆ ಎಮ್ಮಯ್ಯ ಕೊಡಬೇಕು? ಎಮ್ಮನ್ನು ಯಾಕೆ ಮಾತಾಡಿಸುವುದೇ? ನಾವು ಏಕಾಂತದಲ್ಲಿ ಕೂತೀವಿ, ಧ್ಯಾನದಲ್ಲಿ ಕೂತೀವಿ, ನಮ್ಮನ್ನ ಮಾತಾಡ್ಸ್ಬೇಕೈತೆ ನೀನು ಗಂಟು ಯಾರು ನೀನು? ನಿನಗೇಕೆ ಎಮ್ಮಯ್ಯ? ಅಡವಿಯ ಮಂಜರಾಗಿ ಹೋಗು, ನಾವು ಅಡವೆಗಿರೋರಪ್ಪ, ನೀವು ಊರಾಗಿರೋರು, ನಮಗೆ ನಿಮ್ಮ ಸ್ಥಳವಳೆ ಹೊಂದೋದಿಲ್ಲ. ನಾವು ಅಡೆಯೋಣ, ನೀವು ಕಾಡಿನವರು, ನಾವು ಕಾಡಿನವರು. ಸಾಕು ನಡೆ ನೀವು ಹೋಗಿ ಅನ್ನಲು. ಹೋಗು. ಜಗದೇಕನಾಥಳ ಕೂಡ ಮಾತು ವಿವೇಕದಿಂದ ಆಡಿದರು. ಇದು ಬಹಳ ಮುಖ್ಯ. ಯಾವಾಗಲೂ ಕೂಡ ನಾವು ಯಾರ ಜೊತೆ ಮಾತನಾಡಬೇಕಾಗಿದ್ರು ಸಹಿತ ಸಮಯ ಸಂದರ್ಭ ಅರಿತುಕೊಂಡು ವಿವೇಕದಿಂದ, ವಿವೇಕ ಚಿತ್ತದಿಂದ, ಬಹಳ ಹುಷಾರಿಂದ, ಜಾಣದಿಂದ ಮಾತಾಡ ಆಡಿದರು. ಒಬ್ಬಳಿಗೆ ಎಂದು ಆನಂದಯದಲ್ಲಿ ನಿನ್ನ ಮ್ಯಾಲ ಕರುಣೆ ಹುಟ್ಟಿ ಒಬ್ಬಗೆ ಕುಂತಿ ಅಂತ ತಿಳ್ಕೊಂಡು ಹಿಂಗ ನಿನ್ನ ಮಾತಾಡ್ಸಿದೆ. ಗಬ್ಬಳಿಸುವ ಈ ಘೋರವನದೊಳಗೆ ಒಬ್ಬರಿಲ್ಲದ ಸ್ಥಳದಲ್ಲಿ ನೀರಿದ್ದ ಕಾರಣದಲ್ಲಿ ನೀ ಯಾರು ಇಲ್ಲ. ಎಷ್ಟು ಚಿತ್ಕಾರ ಧ್ವನಿಗಿತ್ತಿದ್ದೆ. ಹುಲಿ, ಕರಡಿ, ಶೋಕರ ಅವೆಲ್ಲವೂ ಎಷ್ಟು ಒದರುತ್ತಾವ. ಭಯಾನಕವಾಗಿರ್ತಕ್ಕಂಥ ವಾತಾವರಣ. ಕರ್ಪೂರು ತಿರುಗು ರಾಕ್ಷಸರು ತಿರುಗಾಡ್ತಾನೆ. ಪ್ರಳಯದಪ್ಪನು ಕೇಳಿಸುತ್ತದೆ, ಮತ್ತೊಬ್ಬರಿಲ್ಲವೋ ಎಂದೊಡೆ ಎಂದು ಕೇಳಿದೆ ದೋಷದಿಂದ. ಇದು ಯಾರು ಇಲ್ಲ, ಒಬ್ಬಗೆ ಕುಂತೆ ಅಂತ ತಿಳ್ಕೊಂಡು ನಾ ಕೇಳಿ ಏನ್ ದೋಷ, ಏನ್ ತಪ್ಪಾತು? ದೇವಿ ನುಡಿದಳು ಶುಂಕದೂತಗೆ, ನಮ್ಮ ಮ್ಯಾಲ ಬಹಳ ನನ್ನ ದಯ ಇತ್ತಂದ್ರೆ ನಿನಗಿದ್ದ ಬಳಿಕನೆ ಈಗ ಮೌನದಲ್ಲಿ ಹೆಂಗ ಬಂದು ಹಂಗೆ ಸರಳ ಹೋಗು. ನಮ್ಮನ್ನು ನೀ ಕಡೆಗೆ ಹಾಕಿ ಹೋಗ್ಬೇಡ. ನೀ ಹೆಂಗೆ ಬಂದೆ ನೋಡು, ಬಂಧನ್ ಹೋದ್ರ ಗೊತ್ತಲ್ಲ ನಿಮ್ಗೆ, ಬಂಧನ್ ಹೋದ್ರ ಬಂಧನ ಇಲ್ಲ ಅಂತ ಅವ್ರು ಸರಳ ಹೋಗಿಬಿಟ್ರೆ ಮೂರೋಗಿ ಹೋಗು ಮೌನದಲ್ಲಿ. ನಾವು ಹೋದು ಇಂದ ನಿನ್ನೆ ಇದ್ದವರಲ್ಲ, ನಾವು ಸನಾತನ ಅನಾದಿ ಕಾಲದಲ್ಲೂ ಕೂಡ ಇದೇ ಇರ್ತಕ್ಕಂಥವ್ರು. ನೀ ಯಾರು ಅಂತ ಹೇಳಿದ್ರೆ ನನಗೆ ದೇವಿ ದೇವಿ ಅಂತ ಹೇಳ್ತಾರೆ. ನನಗೆ ಪುರುಷರು ಈವರೆಗೆಯೂ ಇಲ್ಲ ಎಂದು ಹೇಳಿದರ ಅಂತ ನಾನು ಇನ್ನೂ ತರ ನನ್ನ ಮದುವೆನ
ಯಾಕಾಗಿಲ್ಲ ಅಂತ ಹೇಳ್ತಾರೆ. ಓರ್ವಲೇ ನಾನಿರುವೆ ನನಗೆ ಊರಿಗೆ ಜನಗಳ ಸಂಘವಿಲ್ಲವು. ನಾವು ಒಬ್ಬಕ್ಕೆ ಇರ್ತೇನೆ. ಯಾವ ಈ ಜಗತ್ತಿನ ಯಾವ ಮನುಷ್ಯರ ಸಂಘವೂ ನನಗಿಲ್ಲ. ಸರ್ವಕಾಲದಲ್ಲಿ ಹೆಣ್ಣು ಈ ಪರ್ವತದ ಸೀಮೆಯಲ್ಲಿ ಇಂಥ ವರ್ತಮಾನ ಭೂತ ಭವಿಷ್ಯದಲ್ಲಿ ಇವತ್ತು 10 ವರ್ಷದ ಹಿಂದೆ ಭೂಮಿ ಭಾಳ ಚಲೋ ಇತ್ತು. ನಮ್ಮದು ಹೊಲ ಭಾಳ ಚಲೋ ಇತ್ತು. ಮತ್ತೆ ಈಗ ಏನಾಗೈತಿ? ನೀರು ಹಾಕಿ ಗೊಬ್ಬರ ಹಾಕಿ ಏನಾಗೈತಿ? ಭೂಮಿ ಏನಾಗೈತಿ? ಸವಳಾಗೈತಿ, ಜವಳಾಗೈತಿ, ಹೊಲಕ್ಕೆ ಬರೋಂಗಿಲ್ಲ. ಏನು ಭೂಮಿ ಕೆಟ್ಟು ನೀರು ಹರಿಲಿಲ್ಲ. ಮುಂದೆ ನಿಂತು 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 ಕೆಟ್ಟು ಹೋದ. ಭೂಮಿ ಕೆಟ್ಟು, ನೀರು ಕೆಟ್ಟು, ಸೂರ್ಯನ ಶಾಖ ಇಲ್ಲ, ಬಿಸಿಲು ಬೀಳ್ತಾ ಇಲ್ಲ, ಬೆಂಕಿ ಇಲ್ಲ, ಗಾಳಿ ಬೀಸುವುದು ಇಷ್ಟೆಲ್ಲ ಸರ್. ಈ 4 ಭೂತಗಳು ನಾಶ ಹೊಂದವು. ಭೂಮಿ ನಾಶ ಆಗುತ್ತೆ, ನೀರು ನಾಶ ಆಗುತ್ತೆ, ಗಾಳಿ ನಾಶ ಆಗುತ್ತೆ, ಬೆಂಕಿ ನಾಶ ಆಗುತ್ತೆ. ಆಗ ಆಕಾಶ, ನಿನ್ನ ಆಕಾಶ ಬೆಂಕಿ ಇದ್ದಿದ್ದೆ ಸುಟ್ಟ ಹೋಗಲ್ಲ. ನಾವು ಇರುವುದಿಲ್ಲ. ಆಕಾಶ ಬೆಂಕಿ ಇದ್ದಿದ್ರೆ ನಾವು ಇರುವುದಿಲ್ಲ. ವರ್ತಮಾನ ಭೂತ ಭವಿಷ್ಯತ್ತಿನಲ್ಲಿ ಆಕಾಶ ಹಾಗಿರುತ್ತದೆಯೋ ಆಕಾಶವತ್ ಆಕಾಶದಂತೆ ನಾನಿದ್ದೆ. ಸರ್ವವ್ಯಾಪಕಗಳು, ಸರ್ವಕಾಲದಲ್ಲಿ ಹೆಣ್ಣು. ಇದು ಒಂದೇ ಕಾಲದಲ್ಲಿರ್ತಕ್ಕಂಥವಳ. ಇರೋ ಕಲ್ಪನರು ಏನು ಮಾಡುವರು? ತುರೋ ಮುಖಗಳಲ್ಲಿ ಏನು ಹೌದು. ಜಗಕ್ಕೆ ಓರ್ವ ಪುರುಷನ ಆದ್ಯ ಸರ್ವಕ್ಕೆ ಎಂದಳೊಂದು ಜಾಕ್ಷಿ. ಇಡೀ ಜಗತ್ತಿಗೆ ಒಬ್ಬನೇ ಒಬ್ಬ ಪುರುಷನಾದ ಅವ ಮಹಾನ್ ಶಕ್ತಿವಂತ. ಅವನ ಹೊರತಾಗಿ ಯಾರು ಇಲ್ಲ ಅಂತಂದಾಗ ಅವನು ಹೇಳಿದಕ್ಕೆ ದೇವಿಕೆ ನೀ ಎಲ್ಲ ಹೇಳಿದ್ದಿ, ಯಾರು ಜಗತ್ತಿನ ಮನುಷ್ಯರ ಇಲ್ಲ ಅಂತ ಹೇಳ್ಕೊಂಡು ಒಬ್ಬನೇ ಒಬ್ಬನ ಜಗತ್ತಿಗೆ ಕಾರಣೀಭೂತ ಅಂತ ಹೇಳ್ಕೊಂಡು ಹೇಳ್ತೀಯ. ಒಬ್ಬನೇ ಇಲ್ಲ. ಶುಂಭ ನಿಶುಂಭ ಅಂತಕ್ಕಂಥವ್ರು ಮೊನ್ನೆ ಅವ್ರೇನೆಲ್ಲ ಅದಲ್ಲ. ನೀ ಏನು ತಿಳ್ಕೊಂಡು ಅವೆಲ್ಲ ಹರಿಹರ ದೇವತೆಗಳು ಅಂತೇನದಲ್ಲ. ಎಲ್ಲರೂ ಎಲ್ಲ ಮುಗಿತೀಗ. ಇಡೀ ಜಗತ್ತಿಗೆ ಶುಂಭ ನಿಶುಂಭ ಅಂತಕ್ಕಂಥವ್ರನ್ನ ಸಂಪ್ರದಾಯ ಈವಲಂ ತ್ರೈಲೋಕ ಕರಸರು. ನೀ ಇದೆ ಹಿಮಾಚಲ ಪ್ರದೇಶ 3 ಲೋಕಕ್ಕೆ ಅವರೇ ಇದೆ. ಸ್ವರ್ಗ ಮತ್ತೆ ಪಾತಾಳ 3 ಲೋಕದಲ್ಲಿ ಅವರೆಲ್ಲ ಭೂಮಿ ಖರೀದಾಗಲ್ಲ. ಏನ ಅಂತಲ್ಲ, ಏನೋ ಮಾಡ್ಕೋಬೇಕಂತ ಅದು ಹಂಗ ಈ ಸ್ವರ್ಗ ಮತ್ತೆ ಪಾತಾಳ ಲೋಕಗಳನ್ನೆಲ್ಲವನ್ನೂ ನಾವು ಆಡ್ತಕ್ಕಂಥವ್ರು ಈ ಶುಂಭ ನಿಶುಂಭ ಅಂತಕ್ಕಂಥವ್ರು. ಸಾವಿರಾನನ ಶೇಷನಿಗೆ ಈ ದೇವಶುಂಭನ ಶೌರ್ಯ ತೀರ. ಸಾವಿರಾನನ ಶೇಷ ಅಂದ್ರೆ 1000 ಹೆಡೆಯ ಆದಿಶೇಷ ಹಾವು. ಅದಕ್ಕಿಂತಲೂ ಭಯಂಕರವಾಗಿರ್ತಕ್ಕಂಥ ಶೂರ ಈ ಶುಂಭಂದೈತಿ. ಯಾವ ಒಬ್ಬ ಪುರುಷನ ಆಳಿಕೊಳ್ಳೋಕೆ ಜಗತ್ತೈತೆ ನೀ ಹೇಳ್ತೀಯ. ಅದೆಲ್ಲ ಸುಳ್ಳೋದಕ್ಕೆ ಗೊತ್ತಿಲ್ಲ. ಹೊಸಾಗಿ ನೀವು ಅಡಿಯಾಗಿರ್ತೀವ, ನೀವು ಊರಾಗಿ ಸುತ್ತೀವಿ. ಇಲ್ಲಿ ಟಿವಿ ಕನೆಕ್ಷನ್ ಇದ್ದಾಗ ಕಾಣೋದು ಅಂತಾರೆ. ಯಜ್ಞದ ಅವುಗಳನ್ನು ಕೊಂಡನು. ಯಾರ್ಯಾರು ಏನು ಯಜ್ಞ ಮಾಡ್ತಾರೆ ಎಲ್ಲವನ್ನ ಅವನೇ ಕೊಂಡಿರ್ತಾರೆ. ರವಿಯು ತಾನಾಗಿಯೇ ಬೆಳಗುವ ಸೂರ್ಯನೇ ತಾನು, ಚಂದ್ರನೇ ತಾನು, ಕುಬೇರನೇ ತಾನು, ವಾಯುವು ತಾನು, ಯಮ ಎಲ್ಲವೂ ಅವನೇ ಶುಂಭನೆ ಅಂತ ತಿಳ್ಕೊಂಡು ಹೇಳಿದಾಗ ಅವಾಗ ಕೇಳೋದೇನಿಲ್ಲ. ದೇವಿ ಶುಂಭಗೆ ಬಹಳ ರತ್ನವು ದೊರೆತಿದ್ದು ಭಯಂಕರ. ಎಲ್ಲ ನಮ್ಮಲ್ಲಿದಾವ. ಇದೊಂದು ರತ್ನ ಅಂತಕ್ಕಂಥದ್ದು ನಮ್ಮಲ್ಲಿಲ್ಲ. ಶುಂಭನ ಕೈ ಹಿಡಿಯಲಿ ಐಶಿರು ತುಂಬೋದು. ನೀನು ನಮ್ಮಲ್ಲಿ ಅವನು ಶುಂಭ ಅಂತ ಹಿಡಿದಲ್ಲಿದೆ. ಈಗ ಆ ದೊಡ್ಡ ರಾಜ ಅವನ ಕೈ ಹಿಡಿದ ಅಂತಂದ್ರೆ ಅವನ ಏನೆಲ್ಲ ಸಂಪತ್ತು ಐತಲ್ಲ ಅದೆಲ್ಲ ಯಾರು ಬೇಗ ಕರೆತಾರೆಂದು ಲಾಗದಿಂದಲೇ ಕೊಡುವುದನ್ನು ದೌಡ್ ಹೋಗಿ ಕರ್ಕೊಂಬ ಅಂತ ಬಹಳ ಪ್ರೀತಿಯಿಂದ ಕಳಿಸನವ. ನಾನು ಈಗ ಸೇವಕ್ಕೆ ನಿನಗೆ ನಾ ಮಧ್ಯಸ್ಥ ನೋಡಿನಲ್ಲೋ ಬ್ರೋಕರ್, ನಾ ಮಧ್ಯಸ್ಥ ಬಾ. ಯೋಗಿಗಳ ದಾತಾರನ ಸಮಗ ತಾಗಳ ಉತ್ತರ ಕೊಟ್ಟಳೆ ದೂತ ಆಗಿರುವ ಸುಗ್ರೀವನಿಗೆ ಕೇಳಿದ ಬರದೆ ಸತ್ಯ ನೀನಾಡಿದ್ದು. ಸುಗ್ರೀವ ಅದ ಹೆಸರು ಹೇಳ್ಕೊಂಡ. ಮೈ ನೇಮ್ ಇಸ್ ಸುಗ್ರೀವ. ದಟ್ಸ್ ಓಕೆ ಅಂದ. ಹೇಳ ಸತ್ಯ ನೀನಾಡಿದ್ದು ಎಂತ ಮಿಥ್ಯವಲ್ಲವೂ 3 ಲೋಕಕ್ಕೆ ಕರ್ತೃವಾಗಿ ಶುಂಭನಿಶುಂಭನಿಗೆ ಇರಲಿಲ್ಲ.
ಹೇಳಿದ ಕರೆಕ್ಟು, ಅದು ಏನೂ ಸುಳ್ಳಿಲ್ಲ. ಅವ್ರಿಗೆ ಎದುರು ಯಾರೂ ಇಲ್ಲ. ನಾನು ಏನು ಹೇಳಲಿ? ಹತ್ತಿಹುದು ಪ್ರಾರಬ್ಧವನ್ನು ಕಿತ್ತು ಹಾಕಲು ಬಾರದಾಗಿದೆ. ನನಗೊಂದು ಹಣೆ ಬರ ಕಾಣಕತ್ತಿದ್ದೆ. ಸುಮಾರು ದೈವಲಿಖಿತ ನಂದು, ನನ್ನಷ್ಟಕ್ಕೆ ನಾನು ಮಾಡಿಕೊಂಡಿದ್ದೇನೆ. ಬಹಳ ಹಣೆ ಬರ ಸುಮಾರು ಐತಿ. ಮಾಡಿಕೊಂಡೆನೋ ಅಲ್ಪ ಬುದ್ಧಿಯಿಂದ. ನನ್ನ ಬುದ್ಧಿ ಹೇಳಿಕೊಂಡ್ರಿಂದ ನಾನು ಸಂಕಲ್ಪ ಮಾಡಿಕೊಂಡೆ. ಏನು? ನಿನ್ನೊಳು ಬಂದೆನಾದರೆ, ನಿನ್ನ ಜೊತೆಗೆ ನಾ ಬಂದೆ ಅಂದ್ರೆ ಎನ್ನ ಸಪತಕ್ಕೆ ಹೂಡುತ್ತಿರುವುದು ಅನೃತವು. ಅನೃತ ಅಂದ್ರೆ ಸುಳ್ಳು. ನಾ ಮಾಡಿಕೊಂಡಿರ್ತಕ್ಕಂಥ ಪ್ರತಿಜ್ಞೆಗೆ ಸುಳ್ಳಾಗಿಬಿಡ್ತದೆ. ಅದು ನಾವೊಂದು ಸಂಕಲ್ಪ ಮಾಡ್ಕೊಂಡಿದ್ದೀನಿ, ಆ ಸಂಕಲ್ಪ ಸುಳ್ಳಾಗಬಾರ್ದು. ಏನು ಸಂಕಲ್ಪ? ಅದೃಷ್ಟಹೀನ ನಾನು ಹೇಳ್ತೀನಿ ಕೇಳು. ಎನ್ನ ಜಯಿಸುವ ನಾವು ರಣದಲ್ಲಿ ನಾನು ಯುದ್ಧ ಮಾಡಕ್ಕಿದ್ದೇನೆ. ನನ್ನನ್ನು ಯುದ್ಧದೊಳಗೆ ಯಾವ ಸೋಲಿಸ್ತಾನ, ನನ್ನನ್ನು ಯಾರು ಸೋಲಿಸ್ತಾರ, ನನ್ನನ್ನು ಯಾರು ಗೆಲ್ತಾರ, ಇನ್ನು ಆತನೇ ಭರ್ತೃವೆಂಕಂದೆನ್ನು ಮಾಡಿದ ಶಪಥಕ್ಕೆ ಈ ವರ್ಣಿಗೆ ಯಾರು ನನ್ನನ್ನು ಸೋಲಿಸ್ತಾರ ಅವರಿಗೆ ನಾನು ಶರಣಾಗತನಾಗಿ ಗಂಡನನ್ನು ಮಾಡ್ಕೊಳ್ತೇನೆ ಅಂತ ಪ್ರತಿಜ್ಞೆ ಮಾಡಿಕೊಂಡಿದ್ದೇನೆ. ಅದು ಇನ್ನೂವರೆಗೂ ಅಂತ ಗಂಡನೇ ನನಗೆ ಸಿಕ್ಕಿಲ್ಲ, ನನ್ನನ್ನು ಸೋಲಿಸ್ತಕ್ಕಂಥ ಪುರುಷ ಸಿಕ್ಕಿಲ್ಲ. ಎನ್ನ ಜಯಿಸಿದರಾರು ಇಲ್ಲವೋ ಇನ್ನು ಏನು ಅದೃಷ್ಟ. ಶುಂಭನೋ ನನ್ನ ಜಯಿಪನೋ ಜಯಿಸನೋ ಎಂದೆಂದಳಾದೇವಿ. ನನ್ನಂತೂ ಹಿಂಗೆ ಸಂಕಲ್ಪ ಇದೆ, ನನ್ನ ಇಚ್ಛಾ ಇದೆ. ಅಂದ್ರೆ ನಾ ಬರಬೇಕು, ನಾನು ಕರ್ಕೊಂಡು ಹೋಗ್ಬೇಕಂದ್ರೆ ನೀ ಏನು ಮಾಡ್ಬೇಕು? ನನ್ನ ಜೊತೆಗೆ ಯುದ್ಧ ಮಾಡ್ಬೇಕು. ಮತ್ತೆ ಇನ್ನೊಂದು ಮಾತು, ನನ್ನ ಹಣೆ ಬರದಾಗ ಗಂಡ ಅನ್ನುವಂಥದ್ದು ಶಬ್ದ ಬರ್ದಿತ್ತಂದ್ರೆ ಅವ ನನ್ನ ಸೋಲಿಸ್ತ. ಇಲ್ಲಕ್ಕಂದ್ರೆ ನನಗೇನು ಮಾಡಕ್ಕಾಗುದಿಲ್ಲ. ನಡೆಯುನಿ ಶುಂಭ ನಿಶುಂಭರೊಡನೆ ಕೂಡಿ ಶೀಘ್ರ ಕರೆತ ಕಡೆಗೆ ಮದುವೆಯ ಮಾಡು ಶುಂಭಂಗನಿಗೆ ಹೋಗು, ಬೇಗನೆ ಹೋಗು, ಆದಷ್ಟು ಬೇಗನೆ ಹೋಗಿ ಕರ್ಕೊಂಡು ಬಾ. ಆ ಶುಂಭ ನಿಶುಂಭರ ಕರ್ಕೊಂಡು ಬಂದು ನನ್ನ ಜೊತೆ ಯುದ್ಧ ಮಾಡಿಸು. ಅವಾಗ ನಾನು ನನ್ನನ್ನು ಸೋಲಿಸ್ತಾರೋ ಗೆಲ್ಲಿಸ್ತಾರೋ ಆ ಮಾತು ಮೇಲೆ, ಆದ್ರೆ ಕರ್ಕೊಂಡು ಹೋಗೋದು ಹೋಗು ಅಂತ ಬಂದಾಗ ನಡೆದ ದೂತನ ಮಾತಿಗೆ ಒಡಂ ಬಡದ ದೇವಿಯ ಲಕ್ಷಣ ನೋಡ್ಕೊಂಡು ಇದನ್ನು ಕೆಲಸ ನಮ್ಮ ಮಾತಿನ ನಡೆಯುವುದಿಲ್ಲ. ಬೇಕಾದಷ್ಟು ಮಾಡಿದೆ. ಯಾಕಂದ್ರೆ ಇಲ್ಲಿ ಮತ್ತೊಂದು ನನಗೆ ಹಾಗೆ ಅಂತಕ್ಕಂಥದ್ದಿಲ್ಲ. ನಾನು ಸುಗ್ರೀವ, ಬಹಳ ವಿಶೇಷವಾಗಿ ನಾನು ಚಾಣಾಕ್ಷಮತೆಯಿಂದ ನಾನು ಮಾತನಾಡಬೇಕಾಗಿದೆ. ಸಾಕು ಬೇಡ ಅಂತ ಕರ್ಕೊಂಡು ಹೋಗಿ ನನಗೆ ಸುದ್ದಿ ಮುಟ್ಟಿಸ್ಬೇಕಾಗಿ ಕರ್ಕೊಂಡು ಸುದ್ದಿಯನ್ನು ಮುಟ್ಟಿಸ್ತಾರೆ. ಈ ಸುದ್ದಿ ಮೊದಲು ಹೇಳಿದವರು ಯಾರ್ರಿ? ಶುಂಭಗ. ಯಾರು ಹೇಳಿ? ಅವರ ಬ್ಯಾಟಿಗೆ ಬಂದವರು ಚಂಡಮುಂಡ. ಅವ್ರು ಹೇಳಿದರು, ಆ ಮಾತನ್ನು ಕೇಳಿಕೊಂಡಿದ್ದೀವಿ, ಬರ್ತಾ ಇದ್ದಾರೆ. ಮುಂದಿನ ಲೈನಲ್ಲಿ ಓದ್ತೀವಿ. ಅನ್ನಂದಿದ್ದೆ ಸಾಕು ಸಾಕು. ಹಾಂ, ಈ ರೀತಿಯಾಗಿ ಇಲ್ಲಿ ಸುಗ್ರೀವ ಅಂತಕ್ಕಂಥವನು ಒಬ್ಬ ದೂತ ಬಂದು ಕೇಳಿಕೊಂಡಾಗ ದೇವಿಯೂ ಕೂಡ ಅದಕ್ಕೆ ಇನ್ನು ವಿಶೇಷ ರೀತಿಯಲ್ಲಿ ಕೂಡ ಬಹಳ ವಿಶೇಷ. ಯಾಕಂದ್ರೆ ತಯಾರು ಮಾಡ್ಕೊಳ್ಳೋದು, ಯುದ್ಧಕ್ಕೆ ಸನ್ನದ್ಧರಾಗ್ತಾರೆ. ಯಾಕಂದ್ರೆ ಈಗ ನಾನು ಇಷ್ಟೆಲ್ಲ ಮಾತಾಡಿ ಕಳಿಸಿದೆ ಅಂತಂದ್ಮೇಲೆ ಮಾತು ಎಷ್ಟು ನಿಜ ಇರ್ತದಂತಂದ್ರೆ ವಿಶೇಷ ಇದು ಲೋಕದ ನುಡಿ. ಅದು ಒಂದು ಮಾತು ನಿಮ್ಗೆ ನಾ ಹೇಳಿದ್ದೆ ಅಂತಂದ್ರೆ ಎಷ್ಟು ಇರ್ತದೆ ಅಷ್ಟೇ ಹೇಳೋದಿಲ್ಲ. ನಾವು ಸ್ವಲ್ಪ ಒಗ್ಗರಣೆ ಹಚ್ತೀವಿ, ಅದು ಸ್ವಾಭಾವಿಕ. ಸ್ವಲ್ಪ ಹೆಚ್ಚು ಉಪ್ಪು ಖಾರ ಹುಳಿ ಮತ್ತು ನಮ್ಮದು ಒಂದಿಷ್ಟು ಅದಕ್ಕೆ ಹಾಕಿ ಹೆಚ್ಚು ಬೆಳೆಸಿದ ಕೂಡಲೇ ಕಡ್ಡಿದ್ದು ಗುಡ್ಡ ಇಷ್ಟು ಇದ್ದಿದ್ದು ಇಷ್ಟ ಆಗ ಅವ ಹೋಗಿ ಎಲ್ಲ ಸವಿಸ್ತಾರವಾಗಿ. ಆದರೆ ಸುಗ್ರೀವ ಹೆಚ್ಚು ಬೆಳೆಸೋದು ಏನು ಮಾತಾಡಿದ್ದು ಅಷ್ಟನ್ನೇ ವಿಷಯವನ್ನು ನೇರವಾಗಿ ತಂದು. ಯುದ್ಧಗಳು, ಕಲಹಗಳು, ಭಿನ್ನಾಭಿಪ್ರಾಯಗಳು ಯಾಕೆ ಬರ್ತಾವಂತಂದ್ರೆ ಒಬ್ಬ ವ್ಯಕ್ತಿಗೆ ಒಂದು ಮಾತನ್ನು ಹೇಳಿ ಕಳಿಸಿದಾಗ ಎಷ್ಟು ಅಷ್ಟೇ ಆಬ್ಜೆಕ್ಟಿವ್ ಕ್ವಶನ್ಸ್ ಇರ್ತಾವೆ, ಅವೇ ಇರ್ತಾವೆ ಹೋಗ್ತದೆ. ಅದಕ್ಕೆ ನಮ್ಮಲ್ಲಿ ಎಸ್ಸೇ ಟೈಪೇನು ಬರೆಯುವಂಥ ಅವಶ್ಯಕತೆ ಇರೋಂಗಿಲ್ಲ, ಭಾಳ ಉದ್ದದಾಗಿ ಬರೆಯೋ ಅವಶ್ಯಕತೆ ಇರೋಂಗಿಲ್ಲ. ನಾವು ಕೂತಿರ್ತಾವೆ, ಅದನ್ನು ಆ ಉತ್ತರನೂ ಬರೆಯೋಂಗಿಲ್ಲ, ಚೌಕಕ್ಕೆ ಹಾನಿ ಇರ್ತದೆ ಇಷ್ಟ. ಅದು ಏನೋ ಹಾರ್ಡ್ವೇರ್ ಅಲ್ಲ, ಸಾಫ್ಟ್ವೇರ್. ನಿಮ್ಮ ಕಂಪ್ಯೂಟರ್ದಾಗ ಸ್ವಲ್ಪ ಅಲ್ಲಿ ಒಂದು ಚಿಹ್ನೆ ಕೊಟ್ಬಿಟ್ಟು ಹಂಗೆ ಸುಗ್ರೀವ ಅಂತಕ್ಕಂಥವ್ರು
ಆ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಯಥಾವತ್ತಾಗಿ ಏನು ನಡೆಯುತ್ತೋ ಆ ಸಂಗತಿಯನ್ನು ನಮಗೆ ಹೇಳ್ತಾನೆ. ಅದಕ್ಕೆ ತಯಾರನ್ನ ಅವರು ಮಾಡ್ಕೊಳ್ತಾರೆ. ಬರೋದಂತೂ ನಿಶ್ಚಿತ ಅಂತ ಗೊತ್ತಾಯಿತು. ಯಾಕಂದ್ರೆ ಅದಕ್ಕಾಗಿ ಕಾಯ್ಕೊಂಡು ಕೂತಾಳೆ. ಬಲ್ಯಾಗ ಬಜಿ ಇಡೋ ಕಾರಣ ಏನು? ಏನು ಇಲ್ಲಿ ಬಲ್ಯಾಗ ನಾವು ನೋಡೋದು ಬಲಿಯೊಳಗೆ ಇಲ್ಲಿ ಬೀಳಂತ ತಿಳ್ಕೊಂಡ್ರೆ ನಾವು ಬಜಿ ಇಡ್ತೇವೆ. ಹಾಗಾಗಿ ಆಕರ್ಷಣ ರೂಪದಲ್ಲಿ ಕೂತಾಳಪ್ಪ ಅಂತಂದ್ಮೇಲೆ ಇವತ್ತು ಯಾವಾಗ ಇರುತ್ತೆ? ಶುಕ್ರವಾರ. ಬುಧವಾರ ದಿವಸ ಸಾಯಂಕಾಲ 4 ಗಂಟೆ ಆತು ಅಂದ್ರೆ ರಾತ್ರಿ 8:30 ತನಕ ಘಮ 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 ನೋಡ್ಬೇಕಿಲ್ಲ ಮಠದಾಗ. ಅದು ಅಲ್ಲಿ ಇರ್ತಾವ ಬುಧವಾರ ಸಂತೆಲ್ಲ ಹೌದಿಲ್ಲ. ಏನ್ ನೋಡ್ಬೇಕು? ನಾನು ಹೋಗಿ ಒಂದಿಷ್ಟು ತರಬೇಕಂದ್ರೆ ನನಗೆ ಅಷ್ಟು ವಾಸನೆ ಎದರದೆ ಬಸಿ ಆಗದ ವಾಸನೆ ಅಷ್ಟೇ, ಅಷ್ಟು ಆಕರ್ಷಣೆ ಅದು. ಹಂಗೆ ಇಲ್ಲಿ ತಾಯಿ ಶಾಂಭವಿ ಭಗವತಿ ತಯಾರು ಮಾಡ್ಕೊಂಡು ಹೋಗ್ತಾರೆ. ನನ್ನ ರೂಪ, ಈ ಸ್ವರೂಪ, ಈ ಮೋಹನೆಯ ರೂಪ, ಇದೆಲ್ಲವನ್ನು ನೋಡಿರ್ತಕ್ಕಂಥ ಸುದ್ದಿ ಗೊತ್ತಾಗಿದೆ ಅವನಿಗೆ. ನಾನು ತಯಾರಿ ಮಾಡ್ಕೊಳ್ಬೇಕು ಅಂತ ತಿಳ್ಕೊಂಡು ಸ್ವಸಜ್ಜಿತನಾಗಿ ಕೂತಾಳೆ. ಅವ ಸುಗ್ರೀವ ಒಂದು ಸುದ್ದಿ ಹೇಳ್ತಾನೆ. ಆದ ನಂತರದಲ್ಲಿ ಮುಂದಿನ ಯಾರು ಪಾಳೆ ಬರ್ತದೆ ಗೊತ್ತಿಲ್ಲ. ನಾಳಿನ ದಿವಸ ಯಾವ ರಾಕ್ಷಸರನ್ನು ಕಳಿಸ್ಕೊಡ್ತಾನೆ, ಮತ್ತೆ ಎಷ್ಟು ಸೈನಿಕರು ಬರ್ತಾರೆ, ಏನೇನು ನಡೀತದೆ ಅಂತಕ್ಕಂಥ ವಿಷಯವನ್ನು ನಾಳೆ ನೋಡೋಣ. ಜೈ ಮಂಗಲಂ, ಜೈ ನಮಃ ಪಾರ್ವತಿ ಪದೇ ಶಿವ ಹರ ಹರ ಮಹಾದೇವ. ಓಂ ಹ್ರಾಂ ಹ್ರೀಂ ಓಂ ಚಂಡಿಕಾಯ ನಮಃ. ಓಂ ಹ್ರಾಂ ಹ್ರೀಂ ಓಂ ಚಂಡಿಕಾಯ ನಮಃ. ಓಂ ಹ್ರಾಂ
ಲೋಕದ ಪುತ್ರರಿಗಾರೆ ಮುತ್ತುಗಳು ತೋರಿಸುತ್ತಲಿ ಮುತ್ತುಗಳು ತೋರಿಸುತ್ತಲಿ ಜಯ ಜಯ ಶಾಂಭವಿ ತಾಯೇ ಜಯ ಜಯ ಶಾಂಭವಿ ತಾಯೇ ಜಯ ಅಂಬಾ ಜಗದಂಬಾ ಪಾಹಿ ಮಾಂ ಜಯ ಅಂಬಾ ಜಗದಂಬಾ ಪಾಹಿ ಮಾಂ ಜಯ ಜಯ ಜನನಿ ಭವ ಪರಿಹಾರಿಣಿ ಜಯ ಜಯ ಜನನಿ ಭವ ಪರಿಹಾರಿಣಿ ಮಹಾಮಾಯಿನಿ ಮಹಾಕಾರಿಣಿ ಮಹಾಮಾಯಿನಿ ಮಹಾಕಾರಿಣಿ ಮಹಿಷಾಸುರಮರ್ದಿನಿಯೇ ಮಹಿಷಾಸುರಮರ್ದಿನಿಯೇ ಜಯ ಜಯ ಶಾಂಭವಿ ತಾಯೇ ಜಯ ಜಯ ಶಾಂಭವಿ ತಾಯೇ ಜಯ ಅಂಬಾ ಜಗದಂಬಾ ಪಾಹಿ ಮಾಂ ಜಯ ಅಂಬಾ ಜಗದಂಬಾ ಪಾಹಿ ಮಾಂ ಜಗದಂಬಾ ಪಾಹಿ ಮಾಂ ಜಗದಂಬಾ ಪಾಹಿ ಮಾಂ ಓಂ ಚೈತನ್ಯಂ ಶಾಶ್ವತಂ ಶಾಂತಂ ವ್ಯೋಮಾತೀತಂ ನಿರಂಜನಂ ನಾದಬಿಂದುಕಲಾತೀತಂ ತಸ್ಮೈ ಶ್ರೀ ಗುರವೇ ನಮಃ ಜಯ ಮಂಗಲಂ ಜಯ ನಮಃ ಪಾರ್ವತೀ ಪತೆ ಶಿವ ಹರ ಮಹಾದೇವ ಶ್ರೀ ಸದ್ಗುರು ಶಿವಾನಂದ ಸ್ವಾಮಿ ಮಹಾರಾಜ್ ಕಿ ಜಯ ಶ್ರೀ ಸದ್ಗುರು